ಆರಾಧನೆಯಲ್ಲಿ ನಿಮಗೆ ಸಂತೋಷ ಇದೆಯಾ? ಆರಾಧನೆಯಲ್ಲಿ ನಿಮಗೆ ಸಮಾಧಾನ ಇದೆಯಾ? ಆರಾಧನೆಯಲ್ಲಿ ದೇವರು ನಮಗೆ ಜಯ ಕೊಟ್ಟಿದ್ದಾನಾ? ನೀನು ನಂಬುವಾಗ ನಿನಗೆ ಜಯ ಬರ್ತದೆ. ಬೇಗ ಬೇಗ ವಾಕ್ಯಕ್ಕೆ ಹೋಗ್ಬಿಡೋಣ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನವನ್ನು ಒಬ್ಬರು ಯಾರಾದರೂ ಗಟ್ಟಿಯಾಗಿ ಓದ್ರಿ. ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕೆಂದು ಆದುಕೊಂಡನು. ಹಲ್ಲೆಲೂಯಾ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಭೂಲೋಕದಲ್ಲಿ ಯೇಸು ತನ್ನ ಸೇವೆಗಾಗಿ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ, ಪರಲೋಕವನ್ನು ಭೂಲೋಕದಲ್ಲಿ ಸ್ಥಾಪನೆ ಮಾಡುವುದಕ್ಕೋಸ್ಕರ, ಪರಲೋಕದ ಸಮಾಚಾರನ ಭೂಲೋಕದಲ್ಲಿ ತಿಳಿಯಪಡಿಸೋದಕ್ಕೋಸ್ಕರ, ಪರಲೋಕದಿಂದ ಇಳಿದು ಬಂದಂಥ ಯೇಸು ಕ್ರಿಸ್ತನೇ ನಿಜವಾದ ರಕ್ಷಕನು, ಒಡೆಯನು ಅಂತ ಹೇಳುವುದಕ್ಕೋಸ್ಕರ ಭೂಲೋಕದಲ್ಲಿ 12 ಜನ ಶಿಷ್ಯರನ್ನ ಯೇಸು ಆರಿಸಿಕೊಳ್ತಾನೆ. ಆರಿಸಲ್ಪಟ್ಟಂಥ ಶಿಷ್ಯರು, ಆರಿಸಲ್ಪಟ್ಟಂಥ ವ್ಯಕ್ತಿಗಳು ಆರಿಸಲ್ಪಡುವಾಗ ಅವರ ಬಳಿ ಇದ್ದಂಥದ್ದು ಶಾರೀರಿಕವಾದ ಬಲ, ಆತ್ಮಿಕವಾದ ಬಲ ಇರಲಿಲ್ಲ. ಸಾಮಾನ್ಯವಾದ ಜನರಾಗಿದ್ರು, ಅವರು ಬೆಸ್ತರಾಗಿದ್ರು, ವ್ಯಾಪಾರಿಗಳಾಗಿದ್ರು, ಕೆಲಸಗಾರರಾಗಿದ್ರು, ಬಿತ್ತನೆ ಮಾಡುವವರಾಗಿದ್ರು, ಅನೇಕ ವಿಧವಾದ ಕೆಲಸ ಕಾರ್ಯಗಳನ್ನು ಮಾಡತಕ್ಕ ವ್ಯಕ್ತಿಗಳನ್ನು ಯೇಸು 12 ಜನರನ್ನ ಆರಿಸಿಕೊಳ್ತಾ ಇದ್ದಾನೆ. ಆರಿಸಲ್ಪಡುವಾಗ ಅವರ ಒಳಗಿದ್ದಂಥ ಬಲ ಅದು ಶಾರೀರಿಕವಾದ ಬಲ, ಆತ್ಮಿಕವಾದ ಬಲ ಅವರ ಬಳಿ ಇರಲಿಲ್ಲ. ಆದ ದೇವರ ವಾಕ್ಯ ಹೇಳ್ತದೆ, ಅಂಥವರನ್ನ ದೇವರು ಆರಿಸಿಕೊಂಡು 3.5 ವರ್ಷಗಳ ಕಾಲ ಯೇಸುವಿನ ಸಂಗಡ ಇಟ್ಟುಕೊಂಡಿರ್ತಾನೆ. ಯೇಸು ಎಲ್ಲೆಲ್ಲ ಹೋಗ್ತಾ ಇದ್ದಾರೋ ಈ ಶಿಷ್ಯರು ಹೋಗ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆರಾಧನೆಗಳು ಮಾಡ್ತಾ ಇದ್ದಾರೆ, ಸುವಾರ್ತೆ ಸಾರ್ತಾ ಇದ್ದಾರೆ. ಅನೇಕ ಹಳ್ಳಿಗಳನ್ನು ಪಳ್ಳಿಗಳನ್ನು ಯೇಸುವಿನ ಕೂಡ ಇವರೆಲ್ಲರೂ ಹೋಗ್ತಾ ಬರ್ತಾ ಇದ್ದಾರೆ. ಯೇಸು ಏನು ಮಾಡ್ತಾ ಇರುವಾಗ ಅವರೆಲ್ಲರ ಡ್ಯೂಟಿ ಏನಂದ್ರೆ ಅವನ ಸಂಗಡ ಇದ್ದಾರೆ. ಅವರು ವಾಕ್ಯ ಹೇಳ್ತದೆ 3.5 ವರ್ಷಗಳ ಕಾಲ ಶಾರೀರಿಕವಾದ ಬಲದಿಂದ ಅವರು ತುಂಬಲ್ಪಟ್ಟವರಾಗಿದ್ರು ಅಷ್ಟೇ. ಮಾಂಸಿಕವಾದ ಬಲ, ಊಟದಿಂದ ನಮ್ಮ ಶರೀರಕ್ಕೆ ಹೆಂಗೆ ಬಲ ಬರುತ್ತೋ ಆ ರೀತಿಯಾದ ಬಲದಲ್ಲಿ ಶಿಷ್ಯರು ಜೀವಿಸ್ತಾ ಇದ್ರು. ಅದು ದೇವರ ವಾಕ್ಯ ಹೇಳ್ತದೆ, ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೂದಾಯ, ಯೆರೂಸಲೇಮ, ಯೂದಾಯದಲ್ಲಿ, ಸಮಾರ್ಯದಲ್ಲಿ, ಲೋಕದ ಎಲ್ಲ ಭಾಗದಲ್ಲಿ ನನಗೆ ನೀವು ಸಾಕ್ಷಿಗಳಾಗಿರಬೇಕು. ಹಲ್ಲೆಲೂಯಾ. ದೇವರ ಚಿತ್ತ, ದೇವರನ್ನು ಅರಿಯಲ್ಪಟ್ಟ ವ್ಯಕ್ತಿ ಲೋಕದಲ್ಲಿ ದೇವರಿಗೆ ಸಾಕ್ಷಿಯಾಗಿರಬೇಕಂತ. ಇಸ್ರಾಯೇಲ್ ಜನ ಫರೋಹನ ಬಳಿ ಇದ್ದಾಗ, ಇಸ್ರಾಯೇಲರ ಫರೋಹನ ಬಳಿ ಇದ್ದಾಗ ಅವರಿಗೆ ಶಾರೀರಿಕ ಬಲ ಮಾತ್ರ ಇತ್ತು, ಆತ್ಮಿಕ ಬಲ ಇಲ್ಲ. ಶಾರೀರಿಕವಾದ ಬಲದಲ್ಲಿ ಸೋತೋಗಿದ್ರು ಅವರು. ಅದನ್ನು ಅರಿಯಲ್ಪಟ್ಟ ದೇವರು ಹೇಳ್ತಾನೆ ಮೋಸಸ್ಗೆ, ಇವರು ಬಿದ್ದೋಗಿದ್ದಾರೆ, ಕುಗ್ಗೋಗಿದ್ದಾರೆ, ಸೋತೋಗಿದ್ದಾರೆ, ನಿರಾಶೆ ಆಗಿದ್ದಾರೆ, ಜೀವನ ಸಾಕು ಅಂತ ಹೇಳ್ತಾ ಇದ್ರೆ, ಇವರನ್ನು ಸಾಯೋದಕ್ಕೆ ಕರೆದಿಲ್ಲ ನಾನು, ಇವರನ್ನು ಬದುಕಿಸೋದಕ್ಕೋಸ್ಕರ ನಾನು ಉಂಟು ಮಾಡಿದೆ. ಆದ ಕಾರಣ ಅವರ ಬಳಿಗೆ ಹೋಗಿ ದೇವರನ್ನ ಕುರಿತು ಮಾತನಾಡುವಾಗ ಅವರೆಲ್ಲರೂ ಒಂದೇ ಮನಸ್ಸಿನಿಂದ ಸ್ವೀಕಾರ ಮಾಡಿಕೊಂಡು ಹೊರಗೆ ಬಂದ ಮೇಲೆ, ಅವರಿಗೆ ಹೊರಗೆ ಬರುವಾಗ ಐಗುಪ್ತದಿಂದ ಅರಣ್ಯಕ್ಕೆ ಬರುವಂಥ ಸಂದರ್ಭದಲ್ಲಿ ಅನೇಕ ಉಪದ್ರವಗಳು, ತೊಂದರೆಗಳು, ಹಿಂಸೆಗಳು, ನೋವುಗಳು ಫರೋಹ ತಂದಿದ್ದಾನೆ. ಅದು ದೇವರ ವಾಕ್ಯ ಹೇಳ್ತದೆ.
ಯಾವಾಗ ದೇವರು ಇಸ್ರಾಯೇಲರ ಪರವಾಗಿ ನಿಲ್ಲೋದಕ್ಕೆ ಯೋಚನೆ ಮಾಡಿದ್ನೋ, ಯಾವಾಗ ನಿಂತುಕೊಂಡು, ಆಗ ಸತ್ಯವೇದದ ಪ್ರಕಾರ ಇಸ್ರಾಯೇಲ್ ಜನಗಳನ್ನ ಎದುರಿಸುವಂತ ಶಕ್ತಿ ಭೂಲೋಕದಲ್ಲಿ ಇರಲೇ ಇಲ್ಲ. ಒಂದು ಆಮೇಲೆ ಹೇಳಬೇಕು ನೀವು. ಭೂಲೋಕದಲ್ಲಿ ದೇವರ ಮುಂದೆ ಎದುರಾಗಿ ನಿಲ್ಲುವಂತ ಶಕ್ತಿ ಇರಲೇ ಇಲ್ಲ. 10 ಉಪದ್ರವ ಬಂತು, ದೇವರ ಬಲ ಅವುಗಳನ್ನು ಮುರಿದು ಬಿಡ್ತಂತೆ. 10 ಉಪದ್ರವಗಳನ್ನು ಫರೋಹ ತಂದಿದ್ದಾನೆ, ಆದರೆ ಆ ಫರೋಹನ ಬಲಗಳು ದೇವರ ಬಲದ ಮುಂದೆ ನಿಲ್ಲಕ್ಕೆ ಆಗಲಿಲ್ಲ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಪೌಲ್ ಹೇಳ್ತಾನೆ, ನನ್ನನ್ನು ಬಲಪಡಿಸ್ತಾ ಇರೋದು ದೇವರು, ನನ್ನನ್ನು ಬಲಪಡಿಸ್ತಾ ಇರೋದು ದೇವರು, ನನ್ನ ಒಳಗಿರುವಂಥದ್ದು ದೇವರ ಬಲ. ಆ ದೇವರ ಬಲ ಇರುವ ಕಾರಣ ಅವನು ಹೇಳ್ತಾನೆ, ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನ ಮಾಡೋದಕ್ಕೆ ನಾನು ಶಕ್ತನಾಗಿದೆ. ಹಲ್ಲೇಲೂಯ. ಆದ ಕಾರಣ ಇವತ್ತು ಶಾರೀರಿಕವಾದ ಬಲದಲ್ಲಿರುವಂಥವರೇ, ಆ ಬಲ ನಿಮಗೆ ಜೀವ ತರಲ್ಲ, ಆ ಬಲ ಪರಲೋಕ ತರಲ್ಲ, ಆ ಬಲ ರಕ್ಷಣೆ ತರಲ್ಲ, ಆ ಬಲ ನೀತಿವಂತರಾಗಿ ಮಾಡಲ್ಲ, ಆ ಬಲ ದೇವರ ಮಕ್ಕಳಾಗಿ ಮಾಡಲ್ಲ, ಆ ಬಲ ನಿಮ್ಮನ್ನ ಲೋಕದಲ್ಲಿ ಸಾಕ್ಷಿಯಾಗಿ ಇರಕ್ಕೆ ಬಿಡಲ್ಲ. ಹಾಗಾದ್ರೆ ಸಾಕ್ಷಿಯಾಗಿರಬೇಕು ಅಂದರೆ ದೇವರ ಬಲ ನಮಗೆ ಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯೇಸು ಈ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನೀವು ಇಲ್ಲೇ ಇರ್ರಿ. ಅದು ಹೇಳುವಂಥ ಸಂದರ್ಭ ಯಾವುದು ಗೊತ್ತಾ? ಯೇಸು ಪರಲೋಕ ರಾಜ್ಯಕ್ಕೆ ಆರೋಹಣ ಆಗುವಂಥ ಸಂದರ್ಭ, ಏರಿ ಹೋಗುವಂಥ ಸಂದರ್ಭ, ಮರೆ ಆಗುವಂಥ ಸಂದರ್ಭ, ರಾಪ್ಚರ್ ಆಗುವಂಥ ಸಂದರ್ಭ, ಅವರು ಈ ಲೋಕವನ್ನು ಬಿಟ್ಟು ಪರಲೋಕ ರಾಜ್ಯಕ್ಕೆ ಹೋಗುವಂಥ ಸಮಯ. ಆ ಟೈಮಲ್ಲಿ ಶಿಷ್ಯರಿಗೆ ಯೇಸು ಹೇಳ್ತಾ ಇದ್ದಾನೆ, ನಾನು ಹೋಗೋದು ನಿಮಗೆ ಹಿತ, ನಾನು ಹೋಗೋದು ನಿಮಗೆ ಆಶೀರ್ವಾದ, ನಾನು ಹೋದ್ರೆ ನಿಮಗೆ ಒಳ್ಳೆಯದು. ಯಾಕಂದ್ರೆ ಇವಾಗ ನೀವು ಶಾರೀರಿಕವಾದ ಬಲದಲ್ಲಿದ್ದೀರಾ, ನಾನು ಹೊರಗಿದ್ದೀನಿ, ನಾನಿರುವ ಕಾರಣ ನೀವು ಬದುಕಿದ್ದೀರಾ, ನಾನಿರುವ ಕಾರಣ ನೀವು ಜೀವಿಸ್ತಾ ಇದ್ದೀರಾ, ನಾನಿರುವ ಕಾರಣ ನನ್ನ ಶಿಷ್ಯರಾದ ನಿಮಗೆ ಯಾವ ಕೇಡು ಸಂಭವಿಸ್ತಾ ಇಲ್ಲ. ನಾನು ಹೋದ ಕೂಡಲೇ ಆಪತ್ತುಗಳು ಬರ್ತದೆ, ಅನಾಹುತಗಳು ಆಗ್ತದೆ, ಸಮಸ್ಯೆಗಳು ಎದ್ದೇಳ್ತದೆ, ನೋವುಗಳು ಪ್ರಾರಂಭ ಆಗುತ್ತೆ, ವೈರಿಗಳು ಅಧಿಕ ಆಗ್ತಾರೆ. ಆಗ ಜಯಿಸಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ, ನಿಮ್ಮ ಬಲದಿಂದ ಇದು ನಡೆಯೋಕ್ಕಾಗಲ್ಲ. ಆದ ಕಾರಣ ತಂದೆ ಬಳಿಗೆ ನಾನು ಹೋದ ಕೂಡಲೇ ನಿಮಗೊಬ್ಬ ಸಹಾಯಕನನ್ನು ಕಳಿಸಿಕೊಡ್ತಾನೆ. ತಂದೆ ಬಳಿಗೆ ಹೋದ ಕೂಡಲೇ ನಿಮಗೊಬ್ಬ ಸಹಾಯಕನನ್ನು ಕಳಿಸಿಕೊಡ್ತಾನೆ. ಇಷ್ಟು ದಿನ ನಿಮ್ಮ ಹೊರಗಡೆ ಇದ್ದಂಥ ನಾನು ತಂದೆ ಮೂಲಕವಾಗಿ ನಿಮಗೊಬ್ಬ ಸಹಾಯಕನನ್ನು ಕಳಿಸಿಕೊಡ್ತಾನೆ. ಅವನು ಇನ್ಮೇಲೆ ನಿಮಗೆ ಹೊರಗಿರಲ್ಲ, ನನ್ನನ್ನು ನಂಬುವಂಥ ನಿಮಗೆ ಅವನು ಒಳಗೆ ವಾಸ ಮಾಡ್ತಾನೆ. ಹಲ್ಲೇಲೂಯ. ಅದಕ್ಕೆ ಯೇಸು ಹೇಳ್ತಾನೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುವಿರಿ. ಆ ಬಲ ಹೊಂದಿದ ಮೇಲೆ ನಿಮ್ಮಲ್ಲಿರುವಂಥ ಶಾರೀರಿಕ ಬಲ, ಆತ್ಮಿಕ ಬಲ, ಶಾರೀರಿಕ ಬಲ ಕಣ್ಣಿಗೆ ಕಾಣಲ್ಲ, ವಿಶ್ವಾಸಿಯ ಒಳಗೆ ಆತ್ಮಿಕವಾದ ಬಲ ಅಧಿಕವಾಗಿ ಕಾಣಬೇಕು ಅನ್ನೋದೇ ದೇವರ ಚಿತ್ತ ಪ್ರಿಯರೇ. ಅದಕ್ಕೆ ಇಹಲೋಕ ವಿಶ್ವಾಸಿಗಳನ್ನು ಬದುಕೋಕೆ ಬಿಡಲ್ಲಂತೆ. ಇಹಲೋಕ ಅಂದ್ರೆ ಈ ಭೂಲೋಕ, ವಿಶ್ವಾಸಿ ಅಂದ್ರೆ ಭೂಲೋಕದ ಅಧಿಪತಿ ಸೈತಾನ್. ಅವನೇನ್ ಮಾಡ್ತಾನೆ? ವಿಶ್ವಾಸದಲ್ಲಿರುವವರಿಗೆ ವಿಶ್ವಾಸನ ಕಿತ್ತುತ್ತಾನೆ, ನಂಬಿಕೆಯನ್ನು ಕಿತ್ತುತ್ತಾನೆ, ಪರಿಶುದ್ಧತೆಯನ್ನು ಕಿತ್ತುತ್ತಾನೆ, ವಿಧೇಯತೆಯನ್ನು ಕಿತ್ತುತ್ತಾನೆ. ದೇವರ ಮಕ್ಕಳಾಗಿ ಜೀವಿಸುವುದನ್ನು ಅವನು ಇಷ್ಟಪಡಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯೋಹಾನ 1:10 ನಾವು ನೋಡುವಾಗ, ಲೋಕವು ದೇವರನ್ನ ತಿಳಿದುಕೊಂಡಿಲ್ಲ, ಲೋಕ ದೇವರನ್ನ ತಿಳಿದುಕೊಂಡಿಲ್ಲ, ಅವನ ಬಗ್ಗೆ ಅರಿಯಲಿಲ್ಲ ಅಂತೆ. ನೀವು ಆಮೇಲೆ ಮನೇಲಿ ಹೋಗಿ ಓದ್ಕೊಳ್ರಿ, ಲೋಕ ದೇವರನ್ನ ತಿಳಿಯಲಿಲ್ಲ, ಅರಿಯಲಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಯೋಹಾನ 3:19 ದೇವರ ವಾಕ್ಯ ಹೇಳ್ತದೆ, ಆತ್ಮಿಕ ಅಂಧಕಾರವನ್ನ ಈ ಲೋಕ ಪ್ರೀತಿಸುತ್ತಂತೆ, ದೇವರನ್ನ ಪ್ರೀತಿ ಮಾಡಲ್ಲ. ಈ ಲೋಕ ಕುರುಡಾದ ಕಾರ್ಯಗಳನ್ನು ಪ್ರೀತಿ ಮಾಡುತ್ತೆ ಅಂತ ಸತ್ಯವೇದ ಹೇಳ್ತದೆ. ಯೋಹಾನ 7:7-19 ಓದುವಾಗ, ಯೇಸು ಕ್ರಿಸ್ತನನ್ನು ಮತ್ತು ಆತನ ಹಿಂಬಾಲಕರನ್ನ ಈ ಲೋಕ ದ್ವೇಷ ಮಾಡುತ್ತೆ. ಇದ್ದೀರಾ? ಯೇಸುವನ್ನ, ಯೇಸು ಕ್ರಿಸ್ತನ ಶಿಷ್ಯರನ್ನ ಈ ಲೋಕ ದ್ವೇಷ ಮಾಡುತ್ತಂತೆ.
ಪ್ರೀತಿ ಮಾಡಲ್ಲ, ಅವರೊಟ್ಟಿಗಿರಕ್ಕೆ ಇಷ್ಟಪಡಲ್ಲ. ದೇವರ ವಾಕ್ಯ ಹೇಳ್ತದೆ, ಯೇಸು ಹೇಳ್ತಾನೆ, ಲೋಕ ನನ್ನನ್ನು ದ್ವೇಷ ಮಾಡ್ತಾ ಇದೆ, ಲೋಕ ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ. ಲೋಕದಲ್ಲಿ ಕಷ್ಟ ಉಂಟು, ಯಾರು ನನ್ನನ್ನು ದ್ವೇಷ ಮಾಡ್ತಾರೋ ಅವರು ನಿಮ್ಮನ್ನು ದ್ವೇಷ ಮಾಡ್ತಾರೆ. ಯಾರು ನನ್ನ ಸೇರಿಸ್ಕೊಳ್ಳಲ್ಲ ಅವ್ರು ನಿಮ್ಮನ್ನು ಸೇರಿಸ್ಕೊಳ್ಳಲ್ಲ. ಯಾರು ನನ್ನ ಪ್ರೀತಿ ಮಾಡಲ್ಲ ಅವ್ರು ನಿಮ್ಮನ್ನು ಪ್ರೀತಿ ಮಾಡಲ್ಲ. ಇದೆಲ್ಲ ಯಾಕೆ ಯೇಸು ಹೇಳ್ತಾ ಇದ್ದಾನೆ ಅಂದರೆ ತನ್ನ ಮಕ್ಕಳು ಬಲವಂತಲಿ ಅಂತ. ಅದಕ್ಕೆ ಪೌಲ ಹೇಳ್ತಾನೆ, ನನ್ನನ್ನು ಬಲಪಡಿಸೋದು ಯೇಸು ಒಬ್ಬನೇ, ನನ್ನ ಬಲಪಡಿಸೋದು ಪರಲೋಕ, ನನ್ನ ಬಲಪಡಿಸೋದು ರಕ್ಷಣೆಗೆ ತಂದಂಥ ಯೇಸು ಮಾತ್ರ. ಅದಕ್ಕೆ ಅವನು ಹೇಳ್ತಾನೆ, ಬಲಪಡಿಸುವ ಆತನಲ್ಲೇ ಇದ್ದುಕೊಂಡು ಎಲ್ಲವನ್ನ ಮಾಡೋದಕ್ಕೆ ನಾನು ಶಕ್ತನಾಗಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಆದ ಕಾರಣ ನಮಗೆ ವಿಶ್ವಾಸಿಗಳಾದ ನಮಗೆ ಯಾವ ಬಲ ಬೇಕು ಅಂದರೆ ಪರಿಶುದ್ಧಾತ್ಮನ ಬಲ ಬೇಕಾಗಿದೆ. ಶಾರೀರಿಕ ಬಲಕ್ಕಿಂತ ದೈವಿಕವಾದ ಬಲ ಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ರೊಟ್ಟಿ ತಿಂದ ಮಾತ್ರಕ್ಕೆ ನೀನು ಬದುಕಲ್ಲಮ್ಮ, ನನ್ನ ಬಾಯಿಂದ ಬಂದ ಮಾತುಗಳ ನೀನು ಬದುಕ್ತೀಯ. ರೊಟ್ಟಿ ತಿಂದರೆ ನೀನು ಬದುಕಲ್ಲ, ನನ್ನ ಬಾಯಿಂದ ಬರೋ ಮಾತುಗಳನ್ನ ಸ್ವೀಕಾರ ಮಾಡಿದ್ರೆ ನೀನು ಬದುಕ್ತೀಯ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಯೋಹಾನ ಬರೆದ ಸುವಾರ್ತೆ 12:31 ನೋಡುವಾಗ, ಈ ಲೋಕದ ಅಧಿಕಾರಿ ಯಾರು ಅಂದರೆ ಈ ಲೋಕದ ಅಧಿಕಾರಿ ಸೈತಾನಂತೆ. ಈ ಲೋಕದ ಅಧಿಕಾರಿ ಸೈತಾನ. ಅವನ್ನ ಇಲ್ಲಿ ದೇವರಾಗಿ ಮಾಡಿದ್ದಾರೆ. 2 ಕೊರಿಂಥ 4:4 ಓದೋದಾದ್ರೆ ದೇವರ ವಾಕ್ಯ ಹೇಳ್ತದೆ, ಈ ಲೋಕದ ಅಧಿಪತಿ ಮೌನವಾಗಿಲ್ಲ, ಅವನು ಅಬ್ಬರಿಸ್ತಾ ಇದ್ದಾನಂತೆ. ಹೇಗಾದ್ರೂ ಮಾಡಿ ದೇವರ ರಾಜ್ಯವನ್ನು ಅಳಿಸಬೇಕು ಅಂತ, ದೇವ ಜನರನ್ನು ಅಳಿಸಬೇಕು ಅಂತ, ದೇವರ ಕಾರ್ಯನ ಅಳಿಸಬೇಕಂತ, ಸರಿಯಾದ ಭಕ್ತರನ್ನ ಬೀಳಿಸಬೇಕಂತ. ಆದ ಕಾರಣ ದೇವರ ವಾಕ್ಯದಲ್ಲಿ ಪೌಲ ಹೇಳ್ತಾನೆ, ನಾನು ನಿಂತಿದ್ದೀನಿ ಅಂತ ಹೇಳೋನು ಬಿದ್ದೋಗ್ದಂಗೆ ನೋಡ್ಕೊ ಅಂತ. ನಾನು ನಿಂತಿದ್ದೀನಿ, ನಾನು ಸ್ಟ್ರಾಂಗ್ ಆಗಿ ನಿಂತಿದ್ದೀನಿ ಅಂತ ಹೇಳುವಂಥವನು ಬಿದ್ದೋಗದಾಗೆ ನಿನ್ನನ್ನು ನೀನು ನೋಡ್ಕೋ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಯೇಸುವನ್ನ ಬೀಳಿಸೋದಕ್ಕೆ ಸೈತಾನ್ ಭಯಂಕರವಾದ ಪ್ಲ್ಯಾನ್ಗಳನ್ನ ಮಾಡ್ಕೊಂಡು ಬಂದರು, ಅವನ್ನ ಬೀಳಿಸೋದಕ್ಕೆ ಆಗಲಿಲ್ಲ. ಆ 12 ಜನರ ಶಿಷ್ಯರಲ್ಲಿ ಒಬ್ಬನನ್ನು ಬೀಳಿಸೋದಕ್ಕೆ ಸೈತಾನ್ಗೆ ಸಾಧ್ಯವಾಯಿತು. 11 ಜನ ಎಚ್ಚೆತ್ಕೊಂಡ್ಬಿಟ್ರು. ಸೇವೆ ಮಾಡೋದು ಸುಲಭ ಅಲ್ಲ, ವಿಶ್ವಾಸಿ ಆಗೋದು ಸುಲಭ ಅಲ್ಲ, ನಂಬಿಕೆಯಲ್ಲಿ ನಡೆಯೋದು ಸುಲಭ ಅಲ್ಲ, ದೇವರ ಮಕ್ಕಳಾಗಿ ಜೀವಿಸೋದು ಸುಲಭ ಅಲ್ಲ. ಅದರಲ್ಲಿ ಎಸ್ಪೆಷಲಿ ಯೇಸು ಕ್ರಿಸ್ತನ ಮಕ್ಕಳಾಗಿ ಲೋಕದಲ್ಲಿ ಸಾಕ್ಷಿಯಾಗಿರೋದು ಸುಲಭ ಅಲ್ಲವೇ ಅಲ್ಲ. ಸುಲಭ ಇದೆಯಾ? ಎಷ್ಟು ಜನಕ್ಕೆ ಸುಲಭ? ಕೈ ಎತ್ತಿ ನೋಡೋಣ. ಕ್ರಿಸ್ತನ ಹೆಸರೇಳಿ ಜೀವಿಸೋದು ಸುಲಭ, ಕ್ರಿಸ್ತನ ಹೆಸರನ್ನ ಧರಿಸ್ಕೊಂಡು ಜೀವಿಸೋದು ಸುಲಭ. ಆದರೆ ಅವನ ಅನುಯಾಯಿಗಳಾಗಿ, ಅವನ ಶಿಷ್ಯರಾಗಿ, ಅವನ ಆಜ್ಞೆಗಳನ್ನು, ಅವನ ಮಾತುಗಳನ್ನು ಅದನ್ನು ಪಾಲಿಸೋದು ಬಹಳ ಕಷ್ಟ. 12 ಜನ ಶಿಷ್ಯರಲ್ಲಿ 11 ಜನ ಸ್ಟ್ರಾಂಗ್ ಆಗಿಬಿಟ್ರು. ಯೇಸು ಕರೆಯುವಾಗ ಮನೆ, ಮಠ, ಬಂಧು ಬಳಗ, ಸ್ನೇಹಿತರನ್ನ ಬಿಟ್ಟು, ಕೆಲಸಗಳನ್ನ ಬಿಟ್ಟು, ಹಣನ ಬಿಟ್ಟು, ಉದ್ಯೋಗನ ಬಿಟ್ಟು ಯೇಸುವಿಂದ ಬರೋಕ್ಕೆ ಪ್ರಾರಂಭ ಆಗಿಬಿಟ್ರು. ನಾನು ಅನ್ಕೊಳ್ತೀನಿ, ಆ ಟೈಮಲ್ಲಿ ಅವ್ರು ಯಾರನ್ನು ಕೇರೆ ಮಾಡಲಿಲ್ಲ. ಆ ಟೈಮಲ್ಲಿ ಅವ್ರು ಹೇಳ್ತಾರೆ, ನಮಗೆ ಯೇಸು ಬೇಕು. ಅವ್ರು ಬರುವಾಗ ಆತ್ಮಿಕ ಬಲ ಅವರ ಬಳಿ ಇರಲಿಲ್ಲ. ಅವ್ರು ಬರುವಾಗ ಅವರ ಬಳಿ ಇದ್ದಿದ್ದು ಶಾರೀರಿಕವಾದ ಬಲ. ಆದರೆ ಕರೆಯಲ್ಪಟ್ಟ ಪ್ರತಿಯೊಬ್ಬರು ಯೇಸುವಿಗೆ ವಿಧೇಯರಾಗಿದ್ದಾರೆ. ಯೇಸುವಿಗೆ ವಿಧೇಯರಾಗಿ ಯೇಸುವಿನ ಹಿಂದೆ ಬಂದ ನಿಮಿತ್ತವಾಗಿ 3.5 ವರ್ಷ ಯೇಸುವಿನ ಸಂಗಡ ಇದ್ದಾರೆ. ಯೂದನು ಇದ್ದಾನೆ. ಆರಂಭದಲ್ಲಿ ಯೂದ ಚೆನ್ನಾಗೇ ಇದ್ದ, ನಂಬಿಗಸ್ತನಾಗಿದ್ದ, ವಿಶ್ವಾಸಿಯಾಗಿದ್ದ, ದೇವರಿಗೆ ಶಿಷ್ಯನಾಗಿದ್ದ. ಪೇತ್ರ ಕೇಳ್ತಾನೆ ಯೇಸುವನ್ನ, ನೀನೇ ದೇವರು ಅಂತ ಅಂದರೆ, ನೀನೇ ನಮ್ಮ ಯೇಸು ಅನ್ನೋದಾದರೆ, ನೀನೇ ನಮ್ಮ ರಕ್ಷಕ ಅನ್ನೋದಾದರೆ, ನೀರಿನ ಮೇಲೆ ನಡೆಯೋಕೆ ನನಗೆ ಅಪ್ಪಣೆ ಕೊಡು. ಹಲ್ಲೆಲೂಯಾ.
ನೀರಿನ ಮೇಲೆ ನಡೆಯೋಕೆ ಅಪ್ಪಣೆ ಕೊಡುವಂದಾಗ ಯೇಸು ಸ್ವಾಮಿ ಬಾ ಅಂತ ಕರೀತಾರೆ. ಪೇತ್ರ ನೀರಿನ ಮೇಲೆ ವಿಶ್ವಾಸದಿಂದ ನಂಬಿಕೆಯಿಂದ ಯೇಸುವನ್ನು ನೋಡುವಾಗ ಅವನು ಯಾವುದ್ರ ಮೇಲೆ ಕಾಲಿಡ್ತಾ ಇದ್ದಾನೆ ಅವನಿಗೆ ಗೊತ್ತಾಗಲಿಲ್ಲ. ನಂಬಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾನೆ. ಆ ನಂಬಿಕೆ ಹೆಜ್ಜೆ ಅವನು ಮುಳುಗಿಸ್ಲಿಲ್ಲ. ನಂಬಿಕೆಯಿಂದ ಅವನು ನಡೀತಾ ಮುಂದೆ ಬರ್ತಾ ಇದ್ದಾನೆ. ಎಲ್ಲರೂ ನೋಡ್ತಾ ಇದ್ದಾರೆ, ಅಯ್ಯೋ ಪೇತ್ರ ನೀರಿನ ಮೇಲೆ ನಡೀತಾ ಇದ್ದಾನಲ್ಲ, ಯೇಸುವಿನ ಮುಂದೆ ನಿಂತಿದ್ದಾನಲ್ಲ. ಆ ಯೇಸುವಿನ ಆ ಶಕ್ತಿ, ಯೇಸುವಿನ ಬಲ, ಯೇಸುವಿನ ಆಧಾರದ ಮೇಲೆ ಅವನು ನೀರಿನ ಮೇಲೆ ನಡೀತಾ ಇದ್ದಾನೆ. ಯಾವಾಗ ಅವನ ಮೈಂಡ್, ಅವನ ಮನಸ್ಸು, ಅವನ ಆಲೋಚನೆ ಡೈವರ್ಟ್ ಆಯಿತು, ಆಗ ನೀರಲ್ಲಿ ಮುಳುಗ್ತಾ ಇದ್ದೀನಿ ಅಂತ ಒಂದು ಅನುಭವ ಅವನಿಗಾಗುತ್ತೆ. ನೀರಿನ ಸ್ಪರ್ಶ ಅವನಿಗಾಗುತ್ತೆ. ಮುಳುಗುವಂಥ ಒಂದು ಅನುಭವ ಅವನಿಗೆ ಬಂದ ಕೂಡಲೇ ಆತನ ಕೂಗೋದಕ್ಕೆ ಪ್ರಾರಂಭ ಮಾಡ್ತಾನೆ, ಯೇಸುವೇ ನನ್ನನ್ನು ರಕ್ಷಿಸಪ್ಪ, ಯೇಸುವೇ ನನ್ನನ್ನು ರಕ್ಷಿಸಪ್ಪ, ನನ್ನನ್ನು ಕಾಪಾಡಪ್ಪ, ನಾನು ಮುಳುಗ್ತಾ ಇದ್ದೀನಿ, ನನ್ನ ಕೈ ಬಿಡಬೇಡ. ಆ ಪೇತ್ರ ಸ್ನೇಹಿತರನ್ನ ಕರೀಲಿಲ್ಲ, ಬಂಧುಗಳನ್ನು ಕರೀಲಿಲ್ಲ. ಮುಳುಗ್ತಾ ಇದ್ದೀನಿ ಅಂತ ಅವನಿಗೆ ಅನುಭವ ಆಗ್ತಾ ಇರುವಾಗ ಯೇಸುವನ್ನು ಕರೀತಾನೆ. ಆ ತಕ್ಷಣ ಯೇಸು ತನ್ನ ಕೈಗಳನ್ನ ಕೊಟ್ಟು ಅವನನ್ನು ಮೇಲಕ್ಕೆ ತರ್ತಾರೆ. ಅದರ ಅರ್ಥ ಏನು? ಎಲ್ಲಿವರೆಗೂ ನಾವು ನಮ್ಮ ಕಾನ್ಸಂಟ್ರೇಷನ್, ನಮ್ಮ ಗಮನ, ನಮ್ಮ ಆತ್ಮ ಪ್ರಾಣ ಶರೀರ ಯೇಸುವನ್ನೇ ನೋಡುತ್ತೋ ನಿನ್ನ ಜೀವನ ಪಾವನವಾಗಿರ್ತದೆ. ನೀನು ಧೈರ್ಯವಾಗಿರ್ತೀಯ, ನಿನ್ನ ಕುಟುಂಬ ನಂಬಿಕೆಯಲ್ಲಿ ನಿಂತಿರ್ತದೆ. ಯಾವಾಗ ಲೋಕದ ಕಡೆಗೆ, ಲೋಕದ ಅಧಿಪತಿಯ ಕಡೆಗೆ ನಿನ್ನ ಗಮನ ತಿರುಗುತ್ತೋ ನೀನು ಹೆಸರಿಗೆ ಕ್ರೈಸ್ತನಾಗಿರ್ತೀಯ, ಹೆಸರಿಗೆ ವಿಶ್ವಾಸಿ ಆಗಿರ್ತೀಯ, ಹೆಸರಿಗೆ ಅಟೆಂಡೆನ್ಸ್ ಆಗ್ತೀಯ, ಆದರೆ ಒಳಗಿರೋವನೇ ಬೇರೆ. ಅದು ದೇವರ ಯೋಚನೆ. ಒಳಗೆ ದೆವ್ವ ಇರಬಾರ್ದು, ಒಳಗಡೆ ದೇವರು ಇರಬೇಕು ಅನ್ನೋದೇ ದೇವರ ಚಿತ್ತ. ಒಳಗಡೆ ಯೇಸು ಕಾಣಬೇಕು ದೇವರಿಗೆ. ಪ್ರಿಯ ಸಹೋದರಿಯೇ, 12 ಜನ ಶಿಷ್ಯರಲ್ಲಿ 11 ಜನ ನಂಬಿಗಸ್ತರಾಗಿ ನಿಂತಿದ್ದಾರೆ. ಮನೆ ಮಠ ಬಿಟ್ಟಿದ್ದಾರೆ, ಉದ್ಯೋಗ ಬಿಟ್ಟಿದ್ದಾರೆ, ಆಸ್ತಿಯನ್ನು ಬಿಟ್ಟಿದ್ದಾರೆ, ಎಲ್ಲ ಹಳೆ ಸ್ವಭಾವಗಳನ್ನ ಬಿಟ್ಟಿದ್ದಾರೆ, ಹಳೆ ವ್ಯಾಪಾರ ಬಿಟ್ಟುಬಿಟ್ರು ಅವರು. ಅವೆಲ್ಲ ಬಿಟ್ಟು ಯೇಸು ಹತ್ರ ಬಂದಾಗ ಯೇಸು ಹೇಳ್ತಾನೆ, ನಾನು ಹೋಗೋ ಟೈಮ್ ಬಂದಿದೆ. ಯಾರು ಮಾತಾಡಬಾರ್ದು. ನಾನು ಹೋಗೋ ಟೈಮ್ ಬಂದಿದೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ಭಯ ಬಂದುಬಿಡ್ತು. ಏನಪ್ಪ, ನಿನ್ನ ನಂಬಿ ಮನೆ ಬಿಟ್ಟು ಬಂದು, ಆಸ್ತಿ ಬಿಟ್ಟು ಬಂದು, ವ್ಯಾಪಾರ ಬಿಟ್ಟು ಬಂದು, ಬಂಧುಗಳನ್ನ ಬಿಟ್ಟು ಬಂದು, ಎಲ್ಲ ಕಾರ್ಯಗಳನ್ನ ಬಿಟ್ಟು ಬಂದು, ಹಳೆ ಸ್ವಭಾವಗಳನ್ನ ಬಿಟ್ಟು ಬಂದು 3.5 ವರ್ಷ ನಿನ್ನ ಜೊತೆ ಇದ್ದು ಸಡನ್ ಆಗಿ ಈಗ ನೀನು ನಮ್ಮನ್ನು ಬಿಟ್ಟು ಹೋಗ್ತೀನಿ ಅಂತ ಇದೆಯಲ್ಲ, ಮುಂದೆ ನಮ್ಮ ಗತಿ ಏನು? ಮುಂದೆ ನಮಗೆ ದಾರಿ ಯಾರು? ಮುಂದೆ ನಮ್ಮನ್ನು ನೋಡ್ಕೊಳ್ಳೋರು ಯಾರು? ಹಾಗಾದರೆ ಇಲ್ಲಿಗೆ ನಮ್ಮ ಜೀವನದ ಒಂದು ಕತೆ ಮುಗೀತಾ? ಪ್ರಿಯ ಸಹೋದರಿಯೇ, ಪ್ರವಾದಿಯಾದ ಯೆಶಾಯನು ಹೇಳ್ತಾನೆ, ನಿಮ್ಮ ಆಲೋಚನೆಗಳು ದೇವರ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗ ದೇವರ ಮಾರ್ಗ ಅಲ್ಲ. ದೇವರ ಮಾರ್ಗ ನಿಮ್ಮ ಮಾರ್ಗ ಆಗಬೇಕು, ದೇವರ ಆಲೋಚನೆ ನಿಮ್ಮ ಆಲೋಚನೆ ಆಗಬೇಕು. ದೇವರು ಸಿಕ್ಕುವ ಕಾಲದಲ್ಲಿ ಅವನನ್ನು ಗಟ್ಟಿಯಾಗಿಡ್ಕೊಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಸಿಕ್ಕುವಾಗ ಹಿಡ್ಕೊಳ್ಬೇಕಂತೆ. ದೇವರ ವಾಕ್ಯ ಹೇಳ್ತದೆ, ಎಲ್ಲವನ್ನ ಬಿಟ್ಟು ಬಂದ ಶಿಷ್ಯರು ಹೋಗುವಂಥ ಸಂದರ್ಭದಲ್ಲಿ ಭಯಗ್ರಾಂತರಾಗಿ ಒಬ್ರಿಗೊಬ್ರಿಗೆ ಡಿಸ್ಕಷನ್ ನಡೀತಾ ಇದೆ. ಏನೋ ಯೇಸು ಹಿಂಗೆ ಹೇಳಿಬಿಟ್ರು, ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರ, ತಿರ್ಗಾ ನಾವು ಹಳೆ ಕೆಲಸಗಳನ್ನ ನೋಡ್ಕೊಳ್ಳೋಣವಾ, ನಮ್ಮ ಮನೆಗಳಿಗೆ ವಾಪಸ್ ಹೋಗೋಣವಾ, ನಾವೇನು ಮಾಡೋಣ ಅಂತ 12 ಜನ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಲೋಕದ ಅಧಿಪತಿಯ ಬಲೆಗೆ ಬಿದ್ದಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಲೋಕದ ಅಧಿಪತಿಯ ಬಲೆಗೆ ನನ್ನ ಜನ ಸಿಕ್ಕಾಕೊಳ್ಬೇಡಿ. ಅವನ ಆಸೆಗಳಿಗೆ ನೀವು ಬಿದ್ದೋಗ್ಬೇಡ್ರಿ, ಅವನ ಮುದ್ದಾದ ಮಾತುಗಳಿಗೆ ಬಿದ್ದೋಗ್ಬೇಡ್ರಿ, ಅವನ ಯೋಚನೆಗಳಿಗೆ ನೀವು ಬಿದ್ದೋಗ್ಬೇಡ್ರಿ, ಅವನ ಸುಳ್ಳಿಗೆ ನೀವು ಬಿದ್ದೋಗ್ಬೇಡ್ರಿ, ಅವನ ವಂಚನೆಗೆ ನೀವು ಬಿದ್ದೋಗ್ಬೇಡ್ರಿ, ಅವನ ಕಾರ್ಯಗಳಿಗೆ ನೀವು ಬಿದ್ದೋಗ್ಬೇಡ್ರಿ. ನಿಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ರಕ್ಷಕನಾಗಿ ನಾನು ಬಂದಿದ್ದೇನೆ.
ದೇವರ ವಾಕ್ಯ ಹೇಳ್ತದೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ, ಹೊಸ ಬಲ ನಮಗೆ ಕೊಡುವುದಕ್ಕೋಸ್ಕರ. ಶಾರೀರಿಕ ಬಲದಲ್ಲಿ ಲೋಕದ ಅಧಿಪತಿಯನ್ನು ಜಯಿಸಕ್ಕಾಗಲ್ಲ ಅಂತ ದೇವರಿಗೆ ಚೆನ್ನಾಗಿ ಗೊತ್ತು. ಶಾರೀರಿಕವಾದ ಬಲದಲ್ಲಿ ದೇವರು ನಮ್ಮನ್ನು ಯುದ್ಧಕ್ಕೆ ಕಳಿಸ್ತಾ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಶಾರೀರಿಕವಾದ ಬಲ ಈ ಲೋಕದ ಅಧಿಪತಿಯನ್ನ ಜಯಿಸೋಕ್ಕಾಗಲ್ಲ. ಆದ್ರಿಂದ ಯೇಸು ಹೇಳ್ತಾನೆ ಶಿಷ್ಯರಿಗೆ, ನನ್ನ ಆತ್ಮನು, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. ಹಲ್ಲೆಲೂಯಾ. ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿ, ಯೂದಾಯದಲ್ಲಿ, ಸಮಾರ್ಯದಲ್ಲಿ, ಲೋಕದ ಕಟ್ಟ ಕಡೆಯವರೆಗೂ ನೀವು ನನಗೆ ಸಾಕ್ಷಿಯಾಗಿರಬೇಕು. ಒಂದು ಹಲ್ಲೆಲೂಯಾ ಹೇಳ್ರಿ, ಒಂದು ಹಲ್ಲೆಲೂಯಾ ಹೇಳ್ರಿ. ಈ ರೀತಿಯಾದ ಬಲ ಕೊಡುವಂಥ ದೇವರ ಮುಂದೆ ಇದ್ದಂಥ ಯೂದ ಅಜ್ಞಾನದ ನಿಮಿತ್ತ, ದೇವರನ್ನ ಅರಿಯದ ನಿಮಿತ್ತ, ದೇವರ ಯೋಚನೆಯನ್ನು ತಿಳಿಯದ ನಿಮಿತ್ತ ಅಷ್ಟು ವರ್ಷಗಳ ಕಾಲ ಜೊತೆಲಿದ್ದು ಇನ್ನೇನು ಹೊಸ ಬಲ ಹೊಂದಿಕೊಳ್ಳೋ ಟೈಮಲ್ಲಿ ಹಣದ ಆಸೆಗೆ, ಲೋಕದ ಆಸೆಗೆ, ಲೋಕದ ಕಾರ್ಯಗಳಿಗೆ, ಲೋಕದ ಜನರ ಮಾತಿಗೆ ಅವನು ವಿಧೇಯನಾಗಿ ಸೈತಾನನ ಮಾತಿಗೆ ಒಬೆಯಾಗಿ ಹಣಕ್ಕೋಸ್ಕರ ತನ್ನನ್ನು ಮಾರಲ್ಪಟ್ಟ ನಿಮಿತ್ತ ಯೇಸುಗೆ ಅವೆಲ್ಲ ಚೆನ್ನಾಗಿ ಗೊತ್ತು. ಅದಕ್ಕೆ ಯೇಸು ಯೂದನಿಗೆ ಹೇಳ್ತಾರೆ, ನಿನ್ನ ಕೆಲಸ ಬೇಗ ಮಾಡು, ನಿನ್ನ ಕೆಲಸ ನೀನು ಬೇಗ ಮಾಡಪ್ಪ. ನಿನ್ನ ಕೆಲಸ ನೀನು ಬೇಗ ಮಾಡಿದ್ರೇ ನಾನು ಶಿಲುಬೆಗೆ ಹೋಗೋಕ್ಕೆ ಸಾಧ್ಯ. ನಿನ್ನ ಟಿಕೆಟ್ ಕೊಟ್ರೇ ನಾನು ಮೇಲೆ ಹೋಗೋದಕ್ಕೆ ಸಾಧ್ಯ. ನಿನ್ನ ಕೆಲಸ ನೀನು ಮಾಡು, ನನ್ನ ಕೆಲಸ ನಾನು ಮಾಡಬೇಕು. ನಾನು ಹೋದ ಕೂಡಲೇ ತಂದೆಯಿಂದ ನಿಮಗೆ ಬಲಪಡಿಸುವಂಥ ಪರಿಶುದ್ಧಾತ್ಮ ನಿಮ್ಮ ಮೇಲೆ ಇಳಿದು ಬರ್ತಾನೆ. ನಾನು ಹೋದ ಕೂಡಲೇ ತಂದೆಯಿಂದ ನಿಮ್ಮನ್ನು ಬಲಪಡಿಸುವಂಥ ಪರಿಶುದ್ಧಾತ್ಮ ನಿಮ್ಮ ಮೇಲೆ ಇಳಿದು ಬರಲು ನೀವು ಬಲವನ್ನು ಹೊಂದಿ ಬಿಡ್ತೀರಿ. ಆ ಬಲ ಸಾಧಾರಣವಾದ ಬಲ ಅಲ್ಲ, ಅದು ಸೈತಾನನ ಬಳಿ ಇರುವಂಥ ಬಲ ಅಲ್ಲ. ಸೈತಾನನ ಬಲಕ್ಕಿಂತ ದೇವರ ಆತ್ಮನ ಬಲ ಅಧಿಕವಾದದ್ದು, ಹೆಚ್ಚಿನದಾಗಿರುವಂಥದ್ದು. ಆ ಬಲವನ್ನು ಅಲುಗಾಡಿಸುವಂಥ ಶಕ್ತಿ ಈ ಲೋಕದ ಅಧಿಪತಿಗೆ ಇಲ್ಲ. ಅದು ಯಾರು ಎದುರಿಸೋದು? ನಿಜವಾಗಲೂ ಯೇಸುವಿಗಾಗಿ ಜೀವಿಸುವಂಥವರು, ಯೇಸುವಿಗಾಗಿ ಬಾಳುವಂಥವರು, ಯೇಸುವಿಗಾಗಿ ಬದುಕುವಂಥವರು. ಆದ ಕಾರಣ ಸತ್ಯವೇದ ಹೇಳ್ತದೆ, ಈ ಲೋಕದಲ್ಲಿ ನನ್ನ ಶಿಷ್ಯರು ಸಾಕ್ಷಿಯಾಗಿರಬೇಕನ್ನೋದು ದೇವರ ಚಿತ್ತ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಸಾಕ್ಷಿಯಾಗಿರಬೇಕಂತ ಆಸೆ ಇದೆ? 1 ಕೊರಿಂಥದವರಿಗೆ ಬರೆದ ಪತ್ರಿಕೆ ಯೋಹಾನ 14:17 ಓದಿ ಮೊದಲು. ಲೋಕ ದೇವರ ಆತ್ಮನನ್ನು ಹೊಂದಿಕೊಳ್ಳಲಾರದು ಅಂತ ಬರೆಯಲ್ಪಟ್ಟಿದೆ. 1 ಕೊರಿಂಥ 1:20 ಅದರಲ್ಲಿ ದೇವರ ವಾಕ್ಯ ಹೇಳ್ತದೆ, ಅದರ ಜ್ಞಾನವು ಮೂರ್ಖತನದ ಆಗಿದೆಯಂತೆ. ಯಾವುದು? ಇಹಲೋಕದ ಕಾರ್ಯಗಳು ನಾನು ಹೇಳ್ತಾ ಇರೋದು. ಅದೇ 1 ಕೊರಿಂಥ 7:31 ನಾವು ನೋಡ್ತೇವೆ, ಅದು ಕೇವಲ ತಾತ್ಕಾಲಿಕವಾಗಿದೆ. ಈ ಲೋಕ ಕೇವಲ ತಾತ್ಕಾಲಿಕ, ಅದು ಗತಿಸಿ ಹೋಗುತ್ತೆ. ಈ ಲೋಕ ಪರ್ಮನೆಂಟ್ ಅಲ್ಲ. ಒಂದು ಆಮೇಲೆ ಹೇಳ್ರಿ, ಈ ಲೋಕ ಪರ್ಮನೆಂಟ್ ಅಲ್ಲ, ಪರಲೋಕ ಪರ್ಮನೆಂಟ್. ಆಮೇನ್. ಈ ಲೋಕ ಪರ್ಮನೆಂಟ್ ಅಲ್ಲ, ಪರಲೋಕ ಪರ್ಮನೆಂಟ್. ಎಫೆಸೀಯ 2:12 ಹೇಳ್ತದೆ, ಅದು ದೇವರಿಲ್ಲದೆ ಮತ್ತು ನಿರೀಕ್ಷೆ ಇಲ್ಲದಾಗಿದೆ. ಒಂದು ಆಮೇಲೆ ಹೇಳ್ರಿ. ಈ ಲೋಕ ಏನಂತೆ? ಲೋಕದಲ್ಲಿ ದೇವರಿಲ್ಲ, ಅದು ದೇವರು ಅನ್ನುತ್ತದೆ. ಅರ್ಥ ಆಗುತ್ತೆ ನಾನು ಹೇಳೋದು? ಲೋಕದಲ್ಲಿ ದೇವರಿಲ್ಲ, ಆದರೆ ಅದು ದೇವರಿದೆ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಂಡ್ರ? ಜನ ದೇವರು ಅಂತಾರೆ, ಆದರೆ ಅದು ದೇವರಲ್ಲ ಅಂತ ವಾಕ್ಯ ಹೇಳ್ತದೆ. ಅದಕ್ಕೆ ನಿರೀಕ್ಷೆನೇ ಇಲ್ಲ, ಆದರೆ ಇವರು ಅದರ ಮೇಲೆ ನಿರೀಕ್ಷೆ ಇರ್ತಾರೆ. ಅರ್ಥ ಆಗ್ತದಾ?
ಒಂದು ಟೈಮಲ್ಲಿ ನೀವೆಲ್ಲ ಹಂಗಿದ್ರಿ, ಈಗ ದೇವರು ಬಿಡುಗಡೆ ಮಾಡಿದ. ಒಂದು ಆಮೇಲೆ ಹೇಳ್ರಿ. ಒಂದು ಟೈಮಲ್ಲಿ ದೇವರಲ್ಲದ ವಸ್ತುಗಳಿಗೆ ದೇವರು ಅಂತ ಹೋಗಿದ್ರಿ ಹೇಳಕ್ಕೆ, ನಿರೀಕ್ಷೆ ಇಲ್ಲದ ಕಾರ್ಯಗಳಿಗೆ ನಿರೀಕ್ಷೆ ಇಟ್ಕೊಂಡು ಹೋಗಿದ್ರೆ ಅದರ ಬಳಿ. ಆದರೆ ಅದನ್ನು ಕಂಡಂಥ ದೇವರು ನಿಮ್ಮನ್ನ ನಿಜವಾದ ದೇವರು ಯಾರಂತ ಅದರಿಂದ ಹೊರಗೆ ಕರ್ಕೊಂಡು ಬಂದಿದ್ದಾನೆ. ಒಂದು ಅಲ್ಲೇಲೂ ಹೇಳ್ರಿ. ಮುಂಚೆ ಕಡ್ಡಿ ಹಿಡ್ಕೊಂಡು ಏನು ಮಾಡ್ತಾಯಿದ್ರಿ ನೀವು? ಹಿಂಗಂದ್ರೆ ಏನು? ಯೇಸು ಇಲ್ರಿ, ಪೂಜೆ ಮಾಡ್ತಾಯಿದ್ರಿ 0 ಅಂತೆ. ಇವತ್ತು ಯೇಸು ಬಂದಮೇಲೆ ನೀವು ಹೀರೋ ಆಗಿದ್ದೀರ. ಒಂದು ಆಮೇಲೆ ಹೇಳಬೇಕು. ಯೇಸು ಬಂದಮೇಲೆ ಹೀರೋ ಆಗಿದ್ದೀರ 0 ಆಗಿದ್ದೀರ? ಅಯ್ಯೋ ಬ್ರದರ್, ಮುಂಚೆನೇ ಚೆನ್ನಾಗಿದ್ದವು ಬ್ರದರ್. ಯೇಸು ಬಂದಮೇಲೆ ನಿಮ್ಮನ್ನ ಗಟ್ಟಿ ಮಾಡೋಕ್ಕೋಸ್ಕರ ಸ್ವಲ್ಪ ದೇವ್ರು ತಟ್ಟಿತಾನೆ. ನೀವು ಚಿನ್ನ ಹಾಕ್ಕೊಬೇಕು ಅಂದರೆ ಏನು ಮಾಡಬೇಕು? ಚಿನ್ನ ಅದು ಬೆಂಕಿಲಿ ಹಾಕಬೇಕಂತೆ. ಹಾಕಿದ ಮೇಲೇ ನಿಮಗೆ ಆರ್ನಮೆಂಟ್ಸ್ ಮಾಡೋಕ್ಕಾಗೋದು. ಅಂದರೆ ಅನೇಕ ವಿಧವಾದ ಬಂಗಾರದ ಸರ ಆಗಿರ್ಬೋದು, ನಕ್ಲೆಸ್ ಆಗಿರ್ಬೋದು, ಏನೇ ಆಗಿರ್ಬೋದು ಮಾಡಬೇಕು ಅಂದರೆ ಮೊದಲು ಅದು ಬೆಂಕಿಗೆ ಹೋಗಿ ಬರಬೇಕು. ಕ್ರಿಸ್ತನಲ್ಲಿ ನೀವು ಜೀವಿಸಬೇಕು ಅಂದರೆ ಪರಿಶುದ್ಧಾತ್ಮನು ನಿಮ್ಮನ್ನು ಬೆಂಕಿಯಲ್ಲಿ ಕುಲುಮೆ ಒಳಗೆ ಹಾಕ್ತಾನೆ. ಆ ಬೆಂಕಿಯ ಒಳಗೆ ಹೋಗಿ ಹೊರಗೆ ಬಂದಾಗ ನೀವು ಪರಿಶುದ್ಧವಾದ, ಪಕ್ವವಾಗಿ, ಶುದ್ಧವಾಗಿ ದೇವರ ದೃಷ್ಟಿಯಲ್ಲಿ ಕಾಣ್ತೀರಂತೆ. ಆಮೆನ್. ಹೋಗದೆ ನಾವು ಶುದ್ಧರಾಗೋದಕ್ಕೆ ಆಗೋದೇ ಇಲ್ಲ. ಹೋಗಿ ಬಂದ ಮೇಲೆ ನಿಮ್ಮನ್ನು ಅಶುದ್ಧ ಮಾಡೋಕ್ಕೆ ಯಾರ ಕೈಲಾಗಲ್ಲ. ಒಂದು ಅಲ್ಲೆಲ್ಲೂ ಹೇಳ್ರಿ. ಎಷ್ಟು ಜನಕ್ಕೆ ಹೋಗಿ ಬರೋಕ್ಕೆ ಆಸೆ? ನಾನು ಹೋಗೋಕ್ಕೆ ರೆಡಿ. ಹೋಗಿ 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 ಬರುವಾಗಲೇ ನೀವು ಶೈನಿಂಗ್ ಆಗ್ತೀರ. ನನಗೆ ಹೋಗಕ್ಕೆ ಬಿಡಬೇಡ ದೇವರೇ, ಹೋಗಕ್ಕೆ ಬಿಡಬೇಡ ದೇವರೇ, ಹೋಗಕ್ಕೆ ಬಿಡಬೇಡ ದೇವರೇ ಅಂದರೆ ನೀವು ಬೆಳಕಲ್ಲಿ ಬರೋಕ್ಕಾಗಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಲೋಕಕ್ಕೆ ನಿಜವಾದ ಬೆಳಕು ಬಂದಿದ್ದರೂ ಮನುಷ್ಯನ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವನು ಬೆಳಕಿಗಿಂತ ಕತ್ತಲೆಯನ್ನೇ ಅಪೇಕ್ಷೆ ಪಟ್ಟನಂತೆ. ಕಾರಣ ಬೆಳಕಿಗೆ ಬಂದರೆ ಎಲ್ಲಿ ಅವನ ಪಾಪ ಕೃತ್ಯಗಳು ಬಯಲಿಗೆ ಬರುತ್ತೋ ಅಂತ ಆ ಭಯದಿಂದ ಅವನು ಬೆಳಕಿಗೆ ಬರಲ್ಲಂತೆ. ಆದರೆ ಯೇಸು ಹೇಳ್ತಾನೆ, ನಿಜವಾದ ಬೆಳಕು ಲೋಕಕ್ಕೆ ಬಂದಿದೆ. ನೀವು ಬೆಳಕಿನಲ್ಲಿ ನಡೀರಿ, ನೀವು ಬೆಳಕಿನವರಾಗಿರ್ರಿ. ಬೆಳಕನ್ನು ಕುರಿತು ನೀವು ಸಾಕ್ಷಿಯರು. ಅಪೊಸ್ತಲರು ಪರಿಶುದ್ಧಾತ್ಮನ ಹೊಂದಿದ ಮೇಲೆ ಅವರು 3 ಕಡೆ ಸಾಕ್ಷಿ ಆಗಿದ್ರಂತೆ. ಅವರು 3 ಕಡೆ, ಎಲ್ಲ ಕಡೆ ಅವರು 3 ವಿಷಯ ಮಾತಾಡ್ತಾ ಇದ್ರಂತೆ. ಒಂದು ಯೇಸು ಕ್ರಿಸ್ತನ ಜೀವನ ಕುರಿತು ಮಾತಾಡ್ತಾ ಇದ್ರಂತೆ. ಎರಡನೇದು ಯೇಸು ಕ್ರಿಸ್ತನ ಮರಣ ಕುರಿತು ಮಾತಾಡ್ತಾ ಇದ್ರಂತೆ. ಮೂರನೇದು ಅವನ ಪುನರುತ್ಥಾನವನ್ನು ಕುರಿತು ಮಾತಾಡ್ತಾ ಇದ್ರಂತೆ. ಲೋಕದಲ್ಲಿ ಅವರು ಇಷ್ಟಷ್ಟು ದಿನ ಯೇಸು ಅವ್ರನ್ನ ಬಿಟ್ಟು ಹೋದ ಮೇಲೆ, ಪರಿಶುದ್ಧಾತ್ಮನ ಹೊಂದಿಕೊಂಡ ಮೇಲೆ, ಯೇಸು ಹೇಳಿದ ಹಾಗೆ ಯೇಸು ಕ್ರಿಸ್ತನ ಜೀವನ ಕುರಿತು ಮಾತಾಡ್ತಾ ಇದ್ದಾರೆ, ಯೇಸುವಿನ ಮರಣ ಕುರಿತು ಮಾತಾಡ್ತಾ ಇದ್ದಾರೆ, ಮೂರನೇದು ಯೇಸುವಿನ ಪುನರುತ್ಥಾನವನ್ನು ಕುರಿತು ಮಾತಾಡ್ತಾ ಇದ್ದಾರೆ. ಅವ್ರು ಯಾವುದೇ ಅಜ್ಜಿ ಕತೆ ಮಾತಾಡ್ತಾ ಇಲ್ಲ. ದೇವರಾತ್ಮನ ಬಲವನ್ನು ಹೊಂದಿ ಅದಕ್ಕೆ ಅನುಗ್ರಹಿಸಲ್ಪಟ್ಟಂತ ಯೇಸುವನ ಕುರಿತು ದೇವರ ವಾಕ್ಯ ಹೇಳ್ತದೆ, ಅವರು ಯೆರೂಸಲೇಮಿನಲ್ಲೇ ಯೇಸುವಿನ ಜೀವನ, ಯೇಸುವಿನ ಮರಣ, ಯೇಸುವಿನ ಪುನರುತ್ಥಾನ ಅವರು ಯೆರೂಸಲೇಮಿನಲ್ಲಿ ಮಾತಾಡಿದ್ದಾರೆ, ಸಮಾರ್ಯದಲ್ಲಿ ಮಾತಾಡಿದ್ದಾರೆ, ಯೂದಾಯದಲ್ಲಿ ಮಾತಾಡಿದ್ದಾರೆ. ಲೋಕದ ಕಟ್ಟ ಕಡೆಯವರೆಗೆ ಅವರು ಎಲ್ಲೆಲ್ಲಿ ಹೋದ್ರು ಅವರ ವಿಷಯ ಒಂದೇ, ಯೇಸುವಿನ ಜೀವನ, ಯೇಸುವಿನ ಮರಣ, ಯೇಸುವಿನ ಪುನರುತ್ಥಾನ. ಇವು 3ನ ಕುರಿತು ಮಾತಾಡಿದ್ರಂತ್ರಿ ಸಾಧು ಸುಂದರ್ ಸಿಂಗ್. ಪ್ರಿಯ ದೇವಜನರೇ, ಒಂದು ಚಿಕ್ಕ ಹುಡುಗಿ ಆ ವ್ಯಕ್ತಿಯ ಮನೆಗೆ ಹೋಗಿ ರೋಸಾ ಹೂವನ್ನ ಕೊಟ್ಟು, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಅಂಕಲ್ ಅಂತ ಒಂದು ದಿನ ಕೊಡುವಾಗ ಅವನು ಪಕ್ಕ ಯೇಸು ಕ್ರಿಸ್ತನ ವಿರೋಧಿಯಾಗಿದ್ದ. ಯೇಸು ಕ್ರಿಸ್ತನ ಹೆಸರು ಕೇಳಿದ್ರೆ ಮೇಲಿಂದ ಕೇಳೋರ್ಗೂ ಅವನಿಗೆ ಬೆಂಕಿ ಬರ್ತಾ ಇತ್ತಂತೆ. ಅಷ್ಟೊಂದು ಕಿಚ್ಚಿಟ್ಕೊಂಡಿದ್ದ ವ್ಯಕ್ತಿ. ಆ ವ್ಯಕ್ತಿಯನ್ನು ದೇವರು ಯಾವ ರೀತಿ ಸಂಧಿಸ್ತಾ ಇದ್ದಾನೆ ಅಂದರೆ, ಒಂದು ಚಿಕ್ಕ ಹುಡುಗಿ ಮೂಲಕ. ಆ ಹುಡುಗಿ ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸ್ತಾನೆ ಅಂತ ಒಂದು ದಿನ ರೋಸ್ ಕೊಟ್ಲಂತೆ.
2ನೇ ದಿನ ಕೊಟ್ಲಂತೆ. 3ನೇ ದಿನ ಕೊಟ್ಟಾಗ ಆ ವ್ಯಕ್ತಿ ಹೇಳದ್ನಂತೆ, ನಾಳೆ ಬಂದರೆ ನನಗೆ ಕೋಪ ಬರುತ್ತೆ, ನೀನು ಬರ್ಕೂಡ್ದು ಅಂತ. ಅವನು ಹೇಳ್ದಂಗೆಲ್ಲ ಈ ಹುಡುಗಿ ಪ್ರತಿದಿನ ಹೋಗಿ ಕೊಡ್ತಾ ಇತ್ತು. ಅವನೆಷ್ಟು ರೋಷಕ್ಕೆ ಒಳಗಾದ ಅಂದರೆ ಆ ಹುಡುಗಿನ ಹೊಡಿಬೇಕು, ಇನ್ನೇನು ನಾಳೆ ಬಂದರೆ ಆ ಹುಡುಗಿನ ಮುಗಿಸ್ಬೇಕು ಅಂತ ಆಲೋಚನೆಯಲ್ಲಿರುವಾಗ ಒಂದು ರಾತ್ರಿ ಯೇಸು ಸೌಲನಿಗೆ ಸಂಧಿಸಲ್ಪಟ್ಟ ರೀತಿಯಲ್ಲೇ ಸಾಧು ಸುಂದರ್ ಸಿಂಗ್ಗೆ ದೇವರು ಮಾತಾಡ್ತಾರಂತೆ. ನೀನು ಕೋಪಗೊಂಡಿರುವಂಥ ಯೇಸು ನಾನು, ನೀನು ದ್ವೇಷ ಮಾಡುವಂಥ ಯೇಸು ನಾನು, ನೀನು ವಿರೋಧ ಮಾಡುವಂಥ ಯೇಸು ನಾನೇ. ನೀನು ದ್ವೇಷ ಇಟ್ಕೊಂಡು ನನ್ನನ್ನು ವಿರೋಧಿಸುವಂಥ ಯೇಸುವಿನ ಬಳಿಗೆ ಮಾತಾಡ್ತಾ ಇದ್ದೀನಿ ಅನ್ನುವಾಗ ಅವನ ಒಳಗಿನ ಕುರುಡುತನ ಹೋಗಿ ಆತ್ಮಿಕ ಕಣ್ಣು ಓಪನ್ ಆಯ್ತಂತೆ. ಓಪನ್ ಆದ ಮೇಲೆ ಅವನ ಜೀವನ ಸಾಧಾರಣವಾಗಲಿಲ್ಲ. ಯೇಸುವಿನ ಪ್ರೀತಿ ಮಾಡಲಿಕ್ಕೆ ಆರಂಭ ಮಾಡ್ದ, ವೇದ ಓದಕ್ಕೆ ಆರಂಭ ಮಾಡ್ದ, ಪ್ರಾರ್ಥನೆಗಳು ಮಾಡೋಕ್ಕೆ ಆರಂಭ ಮಾಡ್ದ, ತಿಳ್ಕೊಳ್ಳೋಕ್ಕೆ ಅಧಿಕವಾಗಿ ಆರಂಭ ಮಾಡ್ದ, ಆಲಯಕ್ಕೆ ಹೋಗೋಕ್ಕೆ ಆರಂಭ ಮಾಡ್ದ. ಮನೆಯಲ್ಲಿದ್ದಾಗ ಪ್ರಾರ್ಥನೆ, ಹೊರಗಡೆ ಹೋದಾಗ ಪ್ರಾರ್ಥನೆ, ಸಮಯ ಸಿಕ್ಕದಾಗಲ ಪ್ರಾರ್ಥನೆ ಮಾಡಿ 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 ದೇವರ ಒಂದು ಜೊತೆ ಒಂದೊಳ್ಳೆ ನಿಕಟವಾದ ಒಂದು ಸಂಪರ್ಕವನ್ನು ಸಾಧು ಸುಂದರ್ ಸಿಂಗ್ ಹೊಂದ್ಕೊಂಡು ಬಿಟ್ಬಿಡ್ಲಿಲ್ಲ ರೀ. ಅವ್ರ ಮದುವೆ ಟೈಮ್ ಬಂದಾಗ ಅವ್ರ ಮನೆಯವರೆಲ್ಲ ಹೇಳ್ತಾರೆ, ಮಗನೇ ನೀನು ಯೇಸುನ ನಂಬಿದ್ದು ಓಕೆ, ಅವನ್ನ ಪ್ರೀತಿ ಮಾಡಿದ್ದು ಓಕೆ, ಅವನ ಬಗ್ಗೆ ತಿಳ್ಕೊಂಡಿದ್ದು ಓಕೆ, ಅವನ ಬಗ್ಗೆ ಓದಿದ್ದು ಓಕೆ, ಸಭೆಗೆ ಹೋಗಿದ್ದು ಓಕೆ, ಈಗ ಮದುವೆ ಕಾಲ ಬಂದಿದೆ, ನಮ್ಮ ಸಂಸ್ಕೃತಿ ಪ್ರಕಾರವಾಗಿ ನಮ್ಮ ಧರ್ಮಕ್ಕನುಗುಣವಾಗಿ ನೀನು ಮದುವೆ ಆಗಬೇಕು ಅನ್ನುವಾಗ ಅಷ್ಟೊತ್ತಿಗೆ ಸಾಧು ಸುಂದರ್ ಸಿಂಗ್ ತಮ್ಮ ಹೃದಯವನ್ನು ಯೇಸುವಿಗೆ ಕೊಟ್ಟು ಬಿಟ್ಟಿದ್ದಾರೆ. ಒಂದು ಸಲ ಕೊಟ್ಟ ನಿಮಿತ್ತವಾಗಿ ಆತನ ಹೇಳ್ತಾನೆ, ನನ್ನ ಹೃದಯವನ್ನು, ನನ್ನ ಜೀವಿತವನ್ನು ಯೇಸುವಿಗೆ ಸಮರ್ಪಣೆ ಮಾಡಿದ್ದೀನಿ. ಪೌಲ್ ಹೇಳಿದಾಗ ಸಾಧು ಸುಂದರಿಗೆ ಹೇಳ್ತಾರೆ, ನಾನು ಬದುಕಿದ್ರೆ ಕ್ರಿಸ್ತನಿಗೆ, ಸತ್ತರೆ ಕ್ರಿಸ್ತನಿಗೆ. ಆ ಒಂದು ಸ್ಟೇಟ್ಮೆಂಟ್ ಅವ್ರ ಮನೇಲಿ ಅಲ್ಲೋಲ ಕಲ್ಲೋಲ ಕೊಂಡು ತಂದು ಬಿಡ್ತು. ಒಬ್ಬನೇ ಮಗ, ಅಷ್ಟೊಂದು ಆಸ್ತಿ, ಮಗ ಈ ರೀತಿಯಾಗಿ ಮಾಡಿಬಿಟ್ಟನಲ್ಲ ತಂದೆ ತಾಯಿಗೆ ಚಿಂತೆ. ಅವರ ಒಂದು ಟೆಸ್ಟಮನಿ ಈ ರೀತಿಯಾಗಿ ಹೇಳುತ್ತೆ, ಎಷ್ಟೇ ಹಣ ಇರಬಹುದು, ಎಷ್ಟೇ ಜನ ಇರಬಹುದು, ಎಷ್ಟೇ ಫೆಸಿಲಿಟೀಸ್ಗಳಿರ್ಬೋದು, ಕ್ರಿಸ್ತನನ್ನು ನಿಜವಾಗ್ಲೂ ಕಂಡುಕೊಂಡಂಥ ವ್ಯಕ್ತಿ. ಆ ಮದುವೆ ಸಂದರ್ಭದಲ್ಲಿ ತಂದೆ ತಾಯಿ ಬಂಧುಗಳು ಹೇಳ್ತಾರೆ, ನಿನಗೆ ಯೇಸು ಬೇಕಾ, ನಾವು ಬೇಕಾ? ಪ್ರಿಯ ಸಹೋದರಿಯೇ, ಕಠಿಣವಾದ ಸಮಯ, ಕಠಿಣವಾದ ಪರೀಕ್ಷೆ ಕಾಲ, ಏನು ಹೇಳಬೇಕು ಗೊತ್ತಿಲ್ಲ. ಒಂದು ಕಡೆ ಹಣ ಎಳೆಯುತ್ತೆ, ಒಂದು ಕಡೆ ಬಂಗಾರ ಎಳೆಯುತ್ತೆ, ಒಂದು ಕಡೆ ಸ್ನೇಹಿತರು ಎಳೆಯುತ್ತಾರೆ, ಒಂದು ಕಡೆ ಬಂಧುಗಳು ಎಳೆಯುತ್ತಾರೆ, ಒಂದು ಕಡೆ ಆಸ್ತಿ ಪಾಸ್ತಿ ಎಳೆಯುತ್ತೆ, ಆದರೆ ಇನ್ನೊಂದು ಕಡೆ ಜೀವಳ ದೇವರು ಎಳಿತಾ ಇದ್ದಾನೆ. ಮಧ್ಯೆ ಇರುವಂಥ ಸಾಧು ಸುಂದರ್ ಸಿಂಗ್ ಅವ್ರ ತಂದೆ ತಾಯಿಗಳು ಅವ್ರ ಮನೆಯಲ್ಲಿ ಇಡೀ ಕುಟುಂಬದವ್ರನ್ನ ಕರೆಸಿ, ಒಂದು ಕಡೆ ಬೈಬಲ್, ಇನ್ನೊಂದು ಕಡೆ ಬಂಗಾರ, ಮನೆ ಪ್ರಾಪರ್ಟಿ ಪೇಪರ್ಸ್, ತಂದೆ ತಾಯಿಗಳು ಬಂಧುಗಳು ನಿಂತ್ಕೊಂಡು ಅವ್ರಿಗೆ ಹೇಳ್ತಾರೆ, ಮಗನೇ ಇವತ್ತು ಫೈನಲ್ ಡೇ, ಇವತ್ತು ಕಡೆಯ ದಿನ, ಈ ದಿನ ಒಂದು ಫೈನಲ್ ಆಗೋಗ್ಬಿಡ್ಲಿ ನನ್ನ ಮತ್ತು ನಿನ್ನ ಸಂಬಂಧ. ಪ್ರಿಯ ಸಹೋದರ ಸಹೋದರಿಯೇ, ಆ ಒಂದು ಕಡೆ ಕಲಿಗೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ಪ್ರಕಟಣೆಯಲ್ಲಿ ನೋಡುವಾಗ, ವಿಶ್ವಾಸಿಯೇ ಸಾಯುವಾಗಲೂ ನೀನು ನಂಬಿಗಸ್ತನಾಗಿರು. ನೀನು ಸಾಯುವಾಗಲೂ ನಂಬಿಗಸ್ತನಾಗಿರು. ಸಾಯುವಾಗಲೂ ನಂಬಿಗಸ್ತನಾಗಿರು, ನಾನು ದೇವ್ರು ನಿಮ್ಮನ್ನು ಕೈ ಬಿಡೋದಿಲ್ಲ. ಸಾಧು ಸುಂದರ್ ಸಿಂಗ್ ಹೇಳ್ತಾರೆ, ಅಮ್ಮ ನನಗೆ ನೀವು ಬೇಡ, ನಿಮ್ಮ ಆಸ್ತಿ ಪಾಸ್ತಿ ನನಗೆ ಬೇಡ, ಬಂಧು ಬಳಗದವರು ನನಗೆ ಬೇಡ, ಸ್ನೇಹಿತರು ನನಗೆ ಬೇಡ, ಈ ಲೋಕನೇ ನನಗೆ ಬೇಡಮ್ಮ. ನಿಜವಾದ ರಕ್ಷಕ ನನಗೆ ಸಿಕ್ಕಿದ್ದಾನೆ. ಆ ನಿಜವಾದ ರಕ್ಷಕನ ನಿಮಿತ್ತ ಈ ಲೋಕದ ಯಾತ್ರೆ ಮುಗಿದ್ರು ಪರಲೋಕಕ್ಕೆ ನಾನು ಸೇರಬೇಕು. ಅದು ದೇವರ ಚಿತ್ತ, ನಿನ್ನನ್ನು ಉಂಟು ಮಾಡಲ್ಪಟ್ಟ ದೇವರ ಚಿತ್ತ. ನಾನು ಮತ್ತು ನೀನು ಪರಲೋಕ ರಾಜ್ಯ ಸೇರಬೇಕು ಅನ್ನೋದೇ ಆದ ಕಾರಣ ನಾನು ನಂಬಿರುವಂಥ ದೇವರನ್ನ ನೀವು ನಂಬಿ ಬನ್ನಿರಿ. ಅವ್ರಿಗೆ ಒಪ್ಪಿಲ್ಲ.
ಅದು ದೇವರ ವಾಕ್ಯ ಹೇಳ್ತದೆ. ಸಾಧು ಸುಂದರ್ ಸಿಂಗ್ ಹುಟ್ಟು ಬಟ್ಟೆಯಲ್ಲಿ ಆ ಬೈಬಲ್ನ ತಗೊಂಡು ನನಗೇಸು ಸಾಕು, ನನಗೇಸು ಸಾಕು ಅಂತ ಆ ಇಡೀ ಮನೇನ ಬಂಧುಗಳನ್ನ ಬಿಟ್ಟು ಹೊರಗೆ ಬಂದುಬಿಟ್ರು. ಏಸು ಹೇಳ್ತಾನೆ ಪ್ರಿಯರೇ ಶಿಷ್ಯರಿಗೆ, ನನ್ನ ನಿಮಿತ್ತ ಮನೆ ಮಠ ಬಂಧು ಬಳಗ ಸ್ನೇಹಿತರು ಹೆಂಡತಿ ಮಕ್ಕಳು ಎಲ್ಲರನ್ನ ಬಿಟ್ಟು ಬಂದಿದ್ದೀರಾ, ಭಯ ಪಡಬೇಡ, ನಾನು ನಿಮ್ಮನ್ನು ಕೈ ಬಿಡಲ್ಲ. ಭಯ ಪಡಬೇಡ್ರಿ, ನಾನು ನಿಮ್ಮನ್ನು ಕೈ ಬಿಡಲ್ಲ ಅಂತ ಹೇಳಲ್ಪಟ್ಟಂಥ ಯೇಸುವಿನ ಹಿಂದೆ ನಿಂತಂಥವರು 12 ಜನ ಅಲ್ಲ, 11 ಜನ. ಒಬ್ಬ ಹಣಕ್ಕೆ ತನ್ನನ್ನು ಮಾರಿಕೊಂಡ್ಬಿಟ್ಟ. ಪ್ರಿಯ ದೇವ ಜನರೇ, ಅವನ ಅಂತ್ಯ ಘೋರವಾಗಿತ್ತು ಅಂತ ಸತ್ಯವೇದ ಹೇಳ್ತದೆ. ಅದಕ್ಕೆ ಯೇಸು ಸ್ವಾಮಿ ವಾಕ್ಯ ಹೇಳ್ತದೆ, ಯೇಸುವನ ಸ್ವಂತ ರಕ್ಷಕನಾಗಿ ನಂಬುವವನಿಗೆ ನಿತ್ಯ ಜೀವ, ನಂಬದೇ ಇರುವವನಿಗೆ ಆಗಲೇ ದೇವರ ದಂಡನೆ. ಆದರೂ ಯೇಸು ಇವತ್ತು ನಮಗೋಸ್ಕರ ಮೋಶೆ ನಿಂತುಕೊಂಡ ಹಾಗೆ, ಎಸ್ತೇರ್ ನಿಂತುಕೊಂಡ ಹಾಗೆ, ನೆಹೆಮೀಯನು ನಿಂತುಕೊಂಡ ಹಾಗೆ ದೇವರ ಮಧ್ಯದಲ್ಲಿ ನಮಗೋಸ್ಕರ ನಿಂತುಕೊಂಡು ಇವತ್ತಿಗೂ ಫೈಟ್ ಮಾಡ್ತಾ ಇದ್ದಾನೆ. ಈ ಮನೆಗೆ ಒಂದು ಚಾನ್ಸ್ ಕೊಡು, ಈ ಮಗಳಿಗೆ ಒಂದು ಚಾನ್ಸ್ ಕೊಡು, ಈ ಮಗನಿಗೆ ಒಂದು ಚಾನ್ಸ್ ಕೊಡು. ಅವನಿವತ್ತು ಹಠ ಮಾಡ್ತಾ ಇದ್ದಾನೆ, ಅಹಂಕಾರ ಪಡ್ತಾ ಇದ್ದಾನೆ, ಜಂಬ ಪಡ್ತಾ ಇದ್ದಾನೆ, ಹೆಚ್ಚಿಸ್ಕೊಳ್ತಾ ಇದ್ದಾನೆ, ಗರ್ವ ಪಡ್ತಾ ಇದ್ದಾನೆ, ಅವನು ಆಟ ಆಡ್ತಾ ಇದ್ದಾನೆ. ಒಂದು ಸ್ವಲ್ಪ ದಿನ ಕಾದು ನೋಡೋಣ. ನನ್ನ ದೇವರು ದೀರ್ಘ ಸಮಾಧಾನ ಉಳ್ಳವನಾಗಿ ಕಾಯ್ತಾ ಇದ್ದ. ನಾನು ಒಪ್ಪಿಸಿ ನಡೆಸ್ಕೊಡೋದಾದರೆ ನನ್ನ ಯೇಸು ವಾಗ್ದಾನ ಮಾಡಿದ್ದಾನೆ, ನಾನು ತಂದೆ ಬಳಿ ಕೇಳಿಕೊಂಡ ಪ್ರಕಾರ ನಿಮಗೊಬ್ಬ ಸಹಾಯಕನು ಬರ್ತಾನೆ, ಅವನೇ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದ್ಕೊಳ್ತೀರಿ. ನೀವು ಬಲವನ್ನು ಹೊಂದಿ ನಿಮ್ಮ ಡ್ಯೂಟಿ ಏನು? ನಮ್ಮ ಡ್ಯೂಟಿ ಏನು? ಕೆಲ್ಸಕ್ಕೆ ಹೋಗೋದು, ಮನೆಗೆ ಬರೋದು, ಭಾನುವಾರ ಚರ್ಚಿಗೆ ಬರೋದು, ತಿರ್ಗಾ ಕೆಲ್ಸಕ್ಕೆ ಹೋಗೋದು, ಬರೋದು ಡ್ಯೂಟಿ ಅಲ್ರಿ. ಎಲ್ಲಿದ್ದೀವೋ ಅಲ್ಲಿ ಯೇಸುವಿನ ಜನನ ಮಾತಾಡಬೇಕು, ಯೇಸುವಿನ ಜೀವನ ಮಾತಾಡಬೇಕು, ಯೇಸುವಿನ ಮರಣ ಮಾತಾಡಬೇಕು, ಯೇಸುವಿನ ಪುನರುತ್ಥಾನ ಮಾತಾಡಬೇಕು. ಫೈನಲಿ ಹೇಳಬೇಕು ಯೇಸು ಒಬ್ಬನೇ ರಕ್ಷಕ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಹೇಳಕ್ಕೆ ರೆಡಿ ಇದ್ದೀರಾ? ಯೇಸುನೇ ರಕ್ಷಕ ಅಂತ ಹೇಳಕ್ಕೆ ಎಷ್ಟು ಜನ ರೆಡಿ ಇದ್ದೀರಾ? ಯೇಸುನೇ ದೇವರಂತ ಹೇಳಕ್ಕೆ ಎಷ್ಟು ಜನ ರೆಡಿ ಇದ್ದೀರಾ? ಯೇಸುನೇ ಸರ್ವಶಕ್ತ ಅಂತ ಹೇಳಕ್ಕೆ ಎಷ್ಟು ಜನ ರೆಡಿ ಇದ್ದೀರಾ? ಯೇಸು ಒಬ್ಬನೇ ಒಡೆಯ, ಅವನು ಬಿಟ್ಟು ಬೇರೆ ಯಾರಿಲ್ಲ. ಅದಕ್ಕೆ ದೇವರು ಹೇಳ್ತಾನೆ, ಎಲ್ಲ ನಾಮದಲ್ಲೂ ಮೇಲಾದ ನಾಮ, ಎಲ್ಲ ನಾಮದಲ್ಲೂ ಮೇಲಾದ ನಾಮ, ಎಲ್ಲ ನಾಮಕ್ಕೂ ಮೇಲಾದ ನಾಮ, ಎಲ್ಲ ನಾಮಕ್ಕಿಂತ ಉನ್ನತವಾದ ನಾಮ, ಎಲ್ಲ ನಾಮಕ್ಕಿಂತ ಅತಿಶಯವಾದ ನಾಮ ಯೇಸುವಿನ ನಾಮ. ನಮ್ಮೆಲ್ಲರನ್ನ ಬಿಡುಗಡೆ ಮಾಡಿ ನಡೆಸುವಂಥ ನಾಮ. ನೀವು ನಂಬಿದ್ರೆ ನಿಮಗೆ ಬಿಡುಗಡೆ, ನೀವು ನಂಬಿದ್ರೆ ನಿಮ್ಮ ಮನೆಗೆ ಬಿಡುಗಡೆ, ನೀವು ನಂಬಿದ್ರೆ ನಿಮ್ಮ ಊರಿಗೆ ಬಿಡುಗಡೆ, ನೀವು ನಂಬಿದ್ರೆ ರಕ್ಷಣೆ ಎಲ್ಲರಿಗೂ ನಿಮ್ಮ ಮೂಲಕ. ಅದನ್ನು ಯೇಸು ಸ್ವಾಮಿ ಇಡೀ ಪ್ರಪಂಚನ ರಕ್ಷಿಸೋದಕ್ಕೆ ಎಷ್ಟು ಜನ ಆರಿಸ್ಕೊಂಡ್ರು? ನಾನು ಮುಗಿಸ್ತಾ ಇದ್ದೀನಿ. ಎಷ್ಟು ಜನ ಆರಿಸ್ಕೊಂಡ್ರು? 12 ಜನನ. ಆದ ಕಾರಣ ಆ 12 ಜನರಲ್ಲಿ ಒಬ್ಬ ಯೂದ ಇದ್ದ. ಆದರೆ ದೇವರ ವಾಕ್ಯ ಹೇಳ್ತದೆ, ಇನ್ನು 11 ಜನ ಯೇಸುವಿಗೆ ಸಮರ್ಪಣೆ ಮಾಡಿಕೊಂಡ್ರು, ತಮ್ಮ ಜೀವಿತ ಸಮರ್ಪಣೆ ಮಾಡಿಕೊಂಡ್ರು, ತಮ್ಮ ಕುಟುಂಬನ ಸಮರ್ಪಣೆ ಮಾಡಿಕೊಂಡ್ರು, ತಮ್ಮ ಬದುಕನ್ನು ಸಮರ್ಪಣೆ ಮಾಡಿಕೊಂಡ್ರು. ಎಲ್ಲಿವರೆಗೂ ಸಮರ್ಪಣೆ ಮಾಡಿಕೊಂಡ್ರು ಗೊತ್ತಾ ನಿಮಗೆ? ಎಲ್ಲಿವರೆಗೂ ಸಮರ್ಪಣೆ ಮಾಡಿಕೊಂಡ್ರು? ಸಮರ್ಪಣೆ ಅಂದ್ರೇನು? ಸಮರ್ಪಣೆ ಅಂದ್ರೇನು? ಏನು ಬ್ರದರ್? ದೇವರಿಗೆ ಅವರನ್ನೇ ತ್ಯಾಗ ಮಾಡ್ಕೊಳ್ಳೋದು. ಓಕೆ, ಇನ್ನು ಬೇರೆಯವರು ಸಮರ್ಪಣೆ ಅಂದ್ರೇನು? ಯೇಸು ದೇವರಿಗೆ ಸಮರ್ಪಣೆ ಅದ. ಹೆಂಗೆ ಸಮರ್ಪಣೆ ಅದ? ಹೃದಯ ಮಾತ್ರ ತಗೋ ಅಂತ ಹೇಳಲಿಲ್ಲ, ಈ ಎಡಗೈ ಮಾತ್ರ ತಗೋ ಅಂತ ಹೇಳಲಿಲ್ಲ, ಬಲಗೈ ಮಾತ್ರ ತಗೋ ಅಂತ ಹೇಳಲಿಲ್ಲ. ಒಂದು ಕುರಿನ ದೇವರಿಗೆ ಸಮರ್ಪಣೆ ಮಾಡೋದಂದ್ರೇನು ಗೊತ್ತಾ? ಇಡೀ ಕುರಿನ ಯಜ್ಞವನ್ನಾಗಿ ದೇವರಿಗೆ ಸಮರ್ಪಣೆ ಮಾಡೋದು. ಅದಕ್ಕೆ ಯೇಸು ಹೆಂಗೆ ಶಿಲುಬೆ ಮೇಲೆ ಹೋದ? ತಲೆ ಮಾತ್ರ ಕೊಟ್ಟನ? ಇಡೀ ಶರೀರವನ್ನೇ ಯೇಸು ದೇವರಿಗೆ ಸಮರ್ಪಣೆ ಮಾಡ್ತಾನೆ. ಯಜ್ಞದ ಕುರಿಮರಿ ಅಂತ ನಾವು. ಹಲ್ಲೆಲೂಯಾ. ನಮ್ಮನ್ನು ನಾವು ಪೌಲ್ ಹೇಳ್ತಾನೆ, ನೀವು ಯೇಸುಗೆ ಹೆಂಗೆ ಸಮರ್ಪಣೆ ಮಾಡಬೇಕು ಅಂದರೆ ಸಜೀವ ಯಜ್ಞವನ್ನಾಗಿ
ದೇವರಿಗೆ ನಿಮ್ಮನ್ನು ನೀವು ಕಾಣಿಕೆಯೋಪಾದಿಯಲ್ಲಿ ಸಮರ್ಪಣೆ ಮಾಡಿ. ನಾವು ಹಾಕೋ 100 ರೂಪಾಯಿ ದೇವ್ರಿಗೆ ಇಷ್ಟ ಇಲ್ರಿ, ನಾವೇ ದೇವ್ರಿಗೆ ಇಷ್ಟ. ಹಲ್ಲೆಲೂಯ. ನಾವು ಹಾಕೋ 100 ರೂಪಾಯಿ ಇಷ್ಟ ಇಲ್ಲ, ನಾವು ಕೊಡೋ ವಸ್ತುಗಳು ದೇವ್ರಿಗೆ ಇಷ್ಟ ಇಲ್ಲ, ನಾವು ಕೊಡೋ ಜಮೀನು ದೇವ್ರಿಗೆ ಇಷ್ಟ ಇಲ್ಲ, ನಾವು ಕೊಡೋ ಅನ್ನದಾನ ದೇವ್ರಿಗೆ ಇಷ್ಟ ಇಲ್ಲ. ದೇವ್ರಿಗೆ ಇಷ್ಟ ಏನಂದರೆ ಇವೆಲ್ಲ ಮಾಡುವಂಥ ನೀನೇ ನನಗಿಷ್ಟ. ಯೂದ ಹೇಳ್ತಾನೆ, ಒಬ್ಬಳು ಸೆಂಟ್ ಎತ್ಕೊಂಡ್ಬಂದಿರ್ತಾಳೆ, ಯೇಸುಗೆ ಒಬ್ಬ ಊಟಕ್ಕೆ ಕರೆದಿರ್ತಾನೆ. ಎಲ್ಲರೂ ಬಂದು ಕೂತಿದ್ದಾರೆ, ಯೇಸುನು ಬಂದು ಕೂತಿದ್ದಾನೆ, ಇನ್ನೂ ಊಟ ಬಡಿಸಿಲ್ಲ. ಯೇಸು ಊಟಕ್ಕೆ ಕಾಯ್ತಾ ಇರುವಾಗ ಒಬ್ಬ ಆಕೆ ಒಂದು ಕಡೆ ಪರ್ದೆಯಿಂದ ನಿಂತ್ಕೊಂಡು ಯೇಸುನ ನೋಡ್ತಾ ಇರ್ತಾಳೆ. ಅವಳು ಯಾಕೆ ನೋಡ್ತಾ ಇದ್ಲು ಅಂದರೆ, ಯೇಸು ಯಾವಾಗ ಫ್ರೀ ಇರ್ತಾನೋ ಹೋಗಿ ಅವನ ಹತ್ರ ಒಂದು ಬ್ಲೆಸ್ಸಿಂಗ್ ತಗೋಬೇಕು ಅಂತ. ಇವತ್ತು ಪಾಪ ಎಷ್ಟೋ ಜನ ಪ್ರೇಯರ್ಗೆ ಬರ್ತಾರೆ, ಇನ್ನೆಷ್ಟು ಜನ ಬೈತಾರೆ, ನಿಮ್ಗೇನು ಕೆಲಸ ಇಲ್ವೇನ್ರಿ ಆ ಪಾಸ್ಟ್ ಹತ್ರ ಹೋಗೋಗಿ ಪ್ರೇಯರ್ ಮಾಡಿಸ್ಕೊಳ್ತೀರಾ ಅಂತ. ಹಂಗೆ ದಯವಿಟ್ಟು ಯಾರು ಹೇಳಬೇಡಿ. ಆ ಹೇಳೋರು ಯಾವ ಲಿಸ್ಟ್ಗೆ ಹೋಗ್ಬಿಡ್ತಾರೆ ಗೊತ್ತಾ? ಯೂದನ್ ಲಿಸ್ಟ್ಗೆ ಹೋಗ್ಬಿಡ್ತಾರೆ. ಬೈಬಲ್ನ ಕರೆಕ್ಟಾಗಿ ಓದ್ರಿ, ಪ್ರೇಯರ್ ಮಾಡಿಸ್ಕೊಳ್ಳೋರಿಗೆ ಬಿಟ್ಟು ಬಿಡಿ. ನಿನಗಿಷ್ಟ ಅಲ್ವಾ ನೀನು ಮನೆಗೆ ಹೋಗು, ಇಷ್ಟ ಇರೋರಿಗೆ ನೀನು ತಡಿಯೋಕ್ಕೆ ಹೋಗ್ಬೇಡ. ಇವಳೇನು ಮಾಡ್ತಾಳೆ, ಯೇಸು ಹತ್ರ ಬ್ಲೆಸ್ಸಿಂಗ್ ತಗೊಳ್ಳೋಕ್ಕೋಸ್ಕರ ಒಂದು ಮರಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತಾಳೆ. ಸುಮ್ಮನೆ ಹೋಗಿ ಬ್ಲೆಸ್ಸಿಂಗ್ ತಗೊಳ್ಳಲ್ರಿ, ಅದು ಬೆಲೆ ಬಾಳುವಂಥ ಒಂದು ಸುಗಂಧ ತೈಲವನ್ನು ಅವಳು ಮರೆಮಾಚ್ಕೊಂಡು ಇಟ್ಟಿದ್ಲಂತೆ. ಯೇಸು ಖಾಲಿಯಾಗಿ ಯಾರು ಡಿಸ್ಟರ್ಬ್ ಮಾಡದೇ ಇದ್ದ ಒಂದು ಟೈಪ್ನ ನೋಡ್ತಾಳೆ, ಓಡೋಗಿ ಅವನ ಪಾದನ ಹಿಡ್ಕೊಂಡ್ಬಿಡ್ತಾಳೆ. ಅವನು ಯೇಸು ನೋಡ್ತಾ ಇರ್ತಾನೆ, ಏನಮ್ಮ ಆಯಿತು ಅಂತ ನೋಡೋಷ್ಟೊಳಗೆ ಅವಳಿಗೆ ಭಯ, ಯಾರು ಬಂದು ನನ್ನ ಹಿಡಿದು ಹೊರಗಾಕ್ಬಿಡ್ತಾರೋ, ನನಗೆ ಮಾತಾಡೋಕ್ಕೆ ಬಿಡಲ್ವಲ್ಲ ಯೇಸು ಹತ್ರ, ಬ್ಲೆಸ್ಸಿಂಗ್ ತಗೊಳಕ್ಕೆ ಬಿಡಲ್ವಲ್ಲ ಯೇಸು ಹತ್ರ. ಆ ಭಯದಲ್ಲಿ ಏನು ಮಾಡ್ತಾಳೆ, ಬೆಲೆ ಬಾಳುವಂಥ ಸುಗಂಧ ತೈಲವನ್ನು, ಆ ಯೇಸುವನ್ನು ಅತಿಯಾಗಿ ಪ್ರೀತಿ ಮಾಡುವಂಥ ಆ ಸಹೋದರಿ ಆ ಸುಗಂಧ ತೈಲವನ್ನು ಏನು ಮಾಡಿದ್ಲು, ಅವನ ಪಾದದ ಬಳಿಗೆ ಹೊಡೆದು ಆ ತೈಲನ ಅವನ ಕಾಲಿಗೆ ಉಯ್ದು ಬಿಡ್ತಾಳೆ. ಉಯ್ಯೋದನ್ನು ಯೂದ ನೋಡಿಬಿಟ್ಟ. ಯೂದ ನೋಡೋನೆ ಅಂದರೆ ಇನ್ನು 11 ಜನನೂ ನೋಡವ್ರೆ. ಈ 11 ಜನ ಬಾಯಿ ಮುಚ್ಕೊಂಡವ್ರೆ. ಒಬ್ಬ ಮಾತ್ರ ಎದ್ದು ಬಿಟ್ಟ. ಒಬ್ಬ ಎದ್ದು ಹೇಳ್ತಾನೆ, ಏನಮ್ಮ ಬುದ್ಧಿ ಇದೆಯಾ ನಿನಗೆ? 300 ರೂಪಾಯಿ ಬೆಲೆ ಬಾಳುತ್ತೆ. ಅವತ್ತಿನ ಕಾಲಕ್ಕೆ 300 ಎಷ್ಟಿತ್ತೋ ನಮಗೆ ಗೊತ್ತಿಲ್ಲರಿ. 300 ರೂಪಾಯಿ ಬೆಲೆ ಬಾಳುತ್ತಲ್ಲ, ಇದನ್ನು ನೀನು ಒಂದು 100 ಜನಕ್ಕೆ ಊಟ ಹಾಕ್ಬೋದಾಗಿತ್ತಲ್ಲ, ಅನ್ನದಾನ ಮಾಡ್ಬೋದಾಗಿತ್ತಲ್ಲ. ಅನ್ಯಾಯವಾಗಿ ಸುಗಂಧ ವಾಸನೆಯನ್ನು ಈ ತೈಲ ತಂದು ಯೇಸು ಪಾದಕ್ಕೆ ಹಾಕಿ ವೇಸ್ಟ್ ಮಾಡಿಬಿಟ್ಟೆ ಅಂತ ಹೇಳ್ತಾನೆ. ಅದನ್ನು ಯೇಸುನು ಕೇಳಿಸ್ಕೊಳ್ತಾರೆ. ಅದಕ್ಕೆ ಯೇಸು ಆವಾಗಲೇ ಒಂದು ಡಿಸೈಡ್ ಮಾಡಿದ್ರು, ನಿನ್ನಂಥವರು ದೇವರ ರಾಜ್ಯದಲ್ಲಿ ಇರಬಾರ್ದು, ಇದ್ರೆ ಅಪವಿತ್ರ ಅಂತ ಹೇಳಿ ಯೂದನ್ ಲೈಫ್ ಅಂತ್ಯ ಮಾಡ್ತಾರೆ. ಯೂದನ್ ಲೈಫ್ನ ಅಂತ್ಯ ಮಾಡಿ ಅವನ ಹೆಸರನ್ನ ತೆಗೆದು ಸುಗಂಧ ತೈಲವನ್ನು ಹಾಕಲ್ಪಟ್ಟವಳ ಹೆಸರನ್ನು ಸತ್ಯವೇದದಲ್ಲಿ ಬರೆಸ್ತಾರೆ. ಹಾಗಾದ್ರೆ ಸಹೋದರ ಸಹೋದರಿಗೆ, ಯೇಸು ಇಷ್ಟಪಡೋದು ಸೆಂಟಲ್ಲ, ಹಣ ಅಲ್ಲ, ವಸ್ತುಗಳಲ್ಲ. ಕಾದು ತನ್ನ ಹೃದಯವನ್ನು, ತನ್ನ ಜೀವಿತವನ್ನು ಯೇಸುಗೆ ಸಮರ್ಪಣೆ ಮಾಡ್ತಾರಲ್ಲ, ಅವ್ರನ್ನ ಯೇಸು ಇಷ್ಟಪಡ್ತಾರೆ. ನಾವು ಕೊಡೋ ಕಾಣಿಕೆ ದೇವರಿಗೆ ಕಡಿಮೆ ಅಂತಲ್ರಿ. ಅವನ ಜೀವ ಕೊಟ್ಟಿದ್ದಕ್ಕೆ ನಾವು ಕೆಲಸಕ್ಕೆ ಹೋಗ್ತೀವಿ, ಅವನ ಜೀವ ಕೊಟ್ಟಿದ್ದಕ್ಕೆ ಆರೋಗ್ಯ ಹೊಂದ್ಕೊಂಡಿದ್ದೀವಿ, ಅವನ ಬಲ ಕೊಟ್ಟಿದ್ದಕ್ಕೆ ನಾವು ಊರೆಲ್ಲ ತಿರುಗಿ ಬರ್ತೀವಿ ರೀ. ನಮ್ಮ ಸ್ಕ್ರೂ ಅವನ ಕೈಯಲ್ಲಿ ಇದೆ ರೀ. ಅವನು ಯಾವಾಗ ಬೇಕಾದ್ರೆ ಟೈಟ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ಲೂಸ್ ಮಾಡ್ಬೋದು. ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈ ಲೋಕದ ಅಧಿಪತಿಯ ಬಲವನ್ನು ಮುರಿಯೋದಕ್ಕೆ ಶರೀರದ ಬಲ ನಮಗೆ ಸಾಕಾಗಲ್ಲ ಅಂತ ಎಕ್ಸ್ಟ್ರಾರ್ಡಿನರಿ ಪರಿಶುದ್ಧಾತ್ಮನ ಬಲವನ್ನು ದೇವರು ವಿಶ್ವಾಸಿಗಳಿಗೆ ಕೊಟ್ಟಿದ್ದಾನೆ. ಆ ಪವಿತ್ರ ಆತ್ಮನು ಬರಲು ನೀವು ಬಲವನ್ನು ಹೊಂದುವಿರಿ. ಬಲ ಬಂದ ಮೇಲೆ ಸಾಧಾರಣವಾಗಿ ನೀವಿರೋಲ್ಲ. ಈ 11 ಜನ ಶಿಷ್ಯರು ಏನು ಮಾಡಿದ್ರು ಗೊತ್ತಾ? ಯೇಸು ಹೋದ ತದನಂತರ ಅಪೋಸ್ತಲರ ಸಭೆ
ಬರೀ ಪವರ್ಫುಲ್ ಆಗಿತ್ತಂತೆ. ಪರಿಶುದ್ಧಾತ್ಮನ ಬೆಂಕಿ ದಗ 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 ಅಂತ ಉರಿತಾ ಇತ್ತು. ಅನನ್ಯ ಸಫೇರ ಸುಳ್ಳು ಹೇಳೋಕ್ಕಾಗಿಲ್ಲ, ಪರಿಶುದ್ಧಾತ್ಮನಿಗೆ ವಂಚನೆ ಮಾಡೋಕ್ಕಾಗಿಲ್ಲ, ಪರಿಶುದ್ಧಾತ್ಮನಿಗೆ ಮೋಸ ಮಾಡೋಕ್ಕಾಗಿಲ್ಲ. ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಂಥ ಪೇತ್ರನಿಗೆ ವಿರುದ್ಧವಾಗಿ ನಿಲ್ಲಕ್ಕೆ ಸಭೆಯಲ್ಲಿ ಆಗಲಿಲ್ಲ. ಮಾರಿ ಹಣ ಎತ್ಕೊಂಡ್ಬಂದು ಇಬ್ಬರೇ ಡಿಸೈಡ್ ಮಾಡಿ ದೇವರ ಮುಂದೆ ನಿಂತ್ಕೊಂಡಾಗ ಪೇತ್ರ ಕೇಳ್ತಾನೆ, ದೇವರಾತ್ಮನಿಗೆ ವಂಚಿಸುವಂಥ ಮನಸ್ಸು ನಿಮಗೆ ಯಾಕೆ ಬಂತು? ದೇವರಿಗೆ ಮೋಸ ಮಾಡುವಂಥ ಮನಸ್ಸು ಯಾಕೆ ಬಂತು? ನಿಮ್ಮ ಮನೆಗೆ ಬಂದು ದೇವರು ಕೇಳಿದ್ನ ನಿಮ್ಮ ಹಣನ, ನಿಮ್ಮ ಹೊಲನ ಕೇಳಿದ್ನ, ನಿಮ್ಮ ವ್ಯಾಪಾರನ ಕೇಳಿದ್ನ, ನನಗೆ ಎಷ್ಟು ಕಮಿಷನ್ ಅಂತ ಕೇಳಿದ್ನ? ಇವೆಲ್ಲ ಗೊತ್ತಿದ್ದು ದೇವರ ಮನೆಯಲ್ಲಿ ಬಂದು ಮೋಸ ಮಾಡಿದ್ದೀರಾ, ದೇವರಿಗೆ ವಂಚನೆ ಮಾಡಿದ್ದೀರಾ, ದೇವರಾತ್ಮನಿಗೆ ಸುಳ್ಳು ಹೇಳಿದ್ದೀರಾ, ದೇವರಾತ್ಮನಿಗೆ ವಿರುದ್ಧವಾಗಿ ನಿಂತ್ಕೊಂಡಿದ್ದೀರಾ. ಅದರ ಪರಿಣಾಮ ನೀವು ಉಳಿಯಂಗಿಲ್ಲ. ಅವ್ರ ಎಕ್ಸ್ಕ್ಯೂಸ್ ಕೇಳೋಕ್ಕೆ ಮುಂಚೆನೆ ಅವ್ರ ಜೀವದ ಪಕ್ಷಿ ಆರೋಗ್ಬಿಡುತ್ತೆ. ಗಂಡ ಹೆಂಡತಿ ಪಕ್ಕದಲ್ಲಿ ನಿಲ್ಸಲ್ಲ. ಮೊದಲು ಹೆಂಡತಿ, ಮೊದಲು ಗಂಡ ಬಂದ, ಗಂಡ ಸುಳ್ಳು ಹೇಳ್ತಾ ಇದ್ದಂಗೆ ಅವನ ಜೀವ ಹೊರಟೋಗುತ್ತೆ. ಹೆಂಡತಿ ಬಂದ್ಲು, ಅವಳು ಸುಳ್ಳು ಹೇಳ್ತಾ ಇದ್ದಂಗೆ ಅವನಂತಾನೆ ನಿನ್ನ ಒತ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ ಯೌವನಸ್ಥರು. ದೇವರ ಮನೆ ಇವತ್ತಿಗೂ ಅದೇ ಪವರಲ್ಲಿದೆ. ನಮ್ಗದು ಕಣ್ಣಿಗೆ ಕಾಣ್ತಾ ಇಲ್ಲ. ಯಾರಿಗದು ಕಣ್ಣಿಗೆ ಕಾಣುತ್ತೆ ಅಂದರೆ ನಿಜವಾದ ವಿಶ್ವಾಸಿಗೆ, ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವನಿಗೆ. ಅವನು ಮಾತ್ರ ನಮ್ರತೆಯಿಂದ ಭಯಭಕ್ತಿಯಿಂದ ತಗ್ಗಿಸಲ್ಪಟ್ಟವನಾಗಿ ದೇವರಿದ್ದಾನೆ ಅಂತ ನಂಬಿ ಅವನ ಆರಾಧನೆ ಮಾಡೋನಾಗಿರ್ತಾನೆ. ಅದಕ್ಕೆ ಯೇಸು ಹೇಳ್ದ, ನೀವೆಲ್ಲಿ ಸೇರಿ ಬರ್ತೀರೋ ನನ್ನ ಮಕ್ಕಳಾಗಿ ನಂದು ಒಂದು ಹೆಸರು ಬರ್ಕೊಳ್ರಿ, ಅಲ್ಲಿ ನಾನು ಇರ್ತೀನಿ. ಹಲ್ಲೆಲೂಯಾ. ಯಾವಾಗ ಇಬ್ಬರಾಗಿ ಮೂವರಾಗಿ ನಾವು ಸೇರಿ ಬರ್ತೀವೋ ಅವರ ಮಧ್ಯದಲ್ಲಿ ನಾನಿದ್ದೀನಿ. ನೋಡ್ರಿ, ನಮ್ಮ ಮಕ್ಕಳಿಗೆ ಒಳ್ಳೆ ಸ್ಕೂಲ್ಗೆ ಹಾಕ್ಬೇಕಂತ ಇಷ್ಟಪಡ್ತೀವಿ. ಯಾಕೆ? ನಾನು ಹೇಳಿ ಮುಗಿಸ್ತೀನಿ. ಯಾಕೆ? ಯಾಕೆ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಲ್ಲ? ಕಾರಣ ಕಾನ್ವೆಂಟ್ಗೆ ಹಾಕ್ಬೇಕಂತ ಎಲ್ಲರಿಗೂ ಆಸೆ. ಯಾಕೆ ಕಾನ್ವೆಂಟ್ಗೆ ಹಾಕಬೇಕು ಅಂತ? ಕಾನ್ವೆಂಟ್ಗಳಲ್ಲಿ ಜಮಾನದಿಂದ ಬ್ರಿಟಿಷರ ಒಂದು ಕಾನ್ಸೆಪ್ಟ್. ಬ್ರಿಟಿಷರ ಕಾನ್ಸೆಪ್ಟ್ ಅಂದರೆ ಶಿಸ್ತಿನ ಸಿಪಾಯಿಗಳು. ಈ ಟೈಮ್ ಊಟ ಅಂದರೆ ಆ ಟೈಮ್ ಊಟ, ಈ ಟೈಮಿಗೆ ನಿದ್ರೆ ಅಂದರೆ ಆ ಟೈಮಿಗೆ ನಿದ್ರೆ, ಈ ಟೈಮ್ ಕೆಲಸ ಅಂದರೆ ಆ ಟೈಮ್ಗೆ ಕೆಲಸ. ಅವ್ರು ಮಾತು ಕೊಟ್ಟರೆ ಆ ಮಾತಿನ ಪ್ರಕಾರ ನಡೀತಾರೆ. ನಿಜವಾದ ಮಾತು ಏನು ಗೊತ್ತಾ? ನಮ್ಮವ್ರು ಹೋರಾಟ ಮಾಡಿ ಸ್ವತಂತ್ರ ಕೊಟ್ಟಿದ್ದಲ್ಲ ಅದು. ಇವ್ರ ಕಾಟ ತಡೆಯೋಕ್ಕಾಗಿದ್ರೆ ಅವರೇ ಬಿಟ್ಟೋಗಿದ್ದು. ಇವ್ರನ್ನ ಎದುರಿಸೋಕ್ಕಾಗದಿರೋ ಶಕ್ತಿ ಅವ್ರ ಹತ್ರ ಇರಲಿಲ್ಲ ಅಂತಲ್ಲ. ಚರಿತ್ರೆ ಹಂಗೆ ಹೇಳ್ತದೆ. ನಾವಿಲ್ಲಿ ಬಣ್ಣ ಬಣ್ಣದ ಮಾತನ್ನ ಹಾಕಿ ಏನನ್ನೂ ಹೇಳ್ತೀವಿ, ಹಂಗಿಲ್ರಿ ಸತ್ಯ. ಅವ್ರು ಬಿಟ್ಟೋಗಿದ್ದು ಇವ್ರ ಕಾಟಕ್ಕೆ ಸಾಯ್ತಾರಲ್ಲ, ಬದುಕೋ ಹೋಗಲಿ ಅಂತ. ಇವ್ರಿಗೆ ಎದುರ್ಕೊಂಡು ಹೋಗಿದ್ದಲ್ಲ, ಅದು ದೇವರ ವಾಕ್ಯ ಹೇಳ್ತದೆ. ನನ್ನ ಜನ ಶಿಸ್ತಿನ ಸಿಪಾಯಿಗಳಾಗೆ ಅವ್ರು ಇರಬೇಕು ಅಂತ ಪರಲೋಕದ ದೇವರು ಇಷ್ಟಪಡ್ತಾರೆ. ನಾವಿವತ್ತು ನಮ್ಮ ಮಕ್ಕಳನ್ನ ಏನಂತ ಇಷ್ಟಪಡ್ತೀವಿ? ಕಾನ್ವೆಂಟ್ಗೆ ಹೋಗಲಿ, ಒಳ್ಳೆ ಶಿಸ್ತು ಕಲೀಲಿ, ಒಳ್ಳೆ ಕ್ರಮ ಬರಲಿ, ಒಳ್ಳೆ ಬುದ್ಧಿವಂತರಾಗಲಿ, ಒಳ್ಳೆ ವಿದ್ಯಾವಂತರಾಗಲಿ, ಒಳ್ಳೆ ಜಾಬ್ಗಳಿಗೆ ಅವ್ರು ಸೇರಲಿ, ಒಳ್ಳೆ ಅವ್ರ ಹೆಸರು ಮಾಡಲಿ ಅಂತ ನಾವು ಇಷ್ಟಪಡ್ತೇವೆ. ಯಾರಾದರೂ ನನ್ನ ಮಗ ಪಾಸ್ಟರ್ ಆಗಲಿ, ನನ್ನ ಮಗ ಸುವಾರ್ಥಕನಾಗಲಿ, ನನ್ನ ಮಗ ದೇವ್ರ ಮನೆ ಕೆಲಸ ಮಾಡಲಿ, ದೇವ್ರಿಗಾಗಿ ಅವ್ನು ಜೀವಿಸಲಿ ಅಂತ ಇಷ್ಟಪಟ್ಟವ್ರು ಇದ್ದೀರಾ? ನಮ್ಮ ಮನೇಲಿರೋ ದನನ ಬಿಡ್ತೀವಿ ದೇವರಿಗೆ ಅಂತ. ಜನನ ಬಿಡೋಕ್ಕೆ ಯಾರೂ ರೆಡಿ ಇಲ್ಲ. ಆದರೆ ಅನ್ನ ಬಿಟ್ಲು, ನನ್ನ ಮಗು ಕೊಟ್ಟರೆ ಅದು ನಿನಗೇ ಕೊಟ್ಟುಬಿಡ್ತೀನಿ. ಅವ್ರ ತೀರ್ಮಾನ ದೇವರಿಗೆ ಇಷ್ಟ ಆಯಿತು. ಸಾಧಾರಣ ವ್ಯಕ್ತಿಯಾಗಿ ದೇವರು ಅವನ್ನ ಬ್ಲೆಸ್ ಮಾಡ್ದ. ಅವಳು ಈ ಕೈಯಲ್ಲಿ ಕೊಟ್ಟಲು, ದೇವರು ಆ ಕೈಯಲ್ಲಿ ಕೊಟ್ಟ. ಆ ವ್ಯಕ್ತಿಯನ್ನು ದೇವರು ದೇಶದ ಪ್ರವಾದಿಯಾಗಿ ಮಾಡಿಬಿಟ್ಟು. ಸಾಧಾರಣ ವ್ಯಕ್ತಿಯಾಗಿ ದೇವರು ಮಾಡಲಿಲ್ಲ, ಪ್ರವಾದಿಯಾಗಿ ದೇವರು ಮಾಡಿಬಿಟ್ಟ. ಆದ ಕಾರಣ ಪ್ರಿಯ ದೇವಜನರೇ, ಇವತ್ತು ಸತ್ಯವೇದ ಹೇಳ್ತದೆ, ಇಹಲೋಕದ ಅಧಿಪತಿ
ದೇವಜನರ ಒಡೆಯೋದಕ್ಕೆ ಅವನು ಆರ್ಭಟದಿಂದ ಚುರುಕಾಗಿದ್ದಾನಂತೆ. ವಿಶ್ವಾಸಿಗಳಾದ ನಾವು ಸೋಂಬೇರಿ ಆಗಿರೋದು ಬೇಡ. ನಾನು ದೇವರ ದರ್ಶನವನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಪ್ರಾರ್ಥನಾಪೂರ್ವಕವಾಗಿ ದೇವರ ಆತ್ಮನ ಬಲದೊಂದಿಗೆ ಜೀವಿಸ್ತೇನೆ ಅಂತ ನೀವು ತೀರ್ಮಾನ ಮಾಡಿದ್ರೆ ನಿಮ್ಮ ಬಲ ಪಕ್ಕಕ್ಕೆ ಹೋಗುತ್ತೆ, ದೇವರ ಆತ್ಮನ ಬಲ ನಿಮ್ಮೊಳಗೆ ಬರುತ್ತೆ. ನಾವೆಲ್ಲ ಕಣ್ಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಒಂದು ತೀರ್ಮಾನ ಮಾಡೋಣ, ದೇವರೇ ಈ ಲೋಕದ ನಡವಳಿಕೆಯನ್ನು ನಾವು ಅನುಸರಿಸದಂತೆ ನಮ್ಮನ್ನು ಆಶೀರ್ವದಿಸು ಅಂತ ನಾವು ಪ್ರಾರ್ಥನೆ ಮಾಡೋಣ. ಈ ಲೋಕದ ನಡವಳಿಕೆಯನ್ನು ನಾವು ಅನುಸರಿಸದಂತೆ ನಮ್ಮನ್ನು ನೀನು ನಡೆಸು ಸ್ವಾಮಿ. ಎಲ್ಲರ ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳು. ಒಂದು ನಿಮಿಷ ಪ್ರಾರ್ಥನೆ ಮಾಡು. ದೇವ, ಈ ಲೋಕದ ನಡವಳಿಕೆ ನನಗೆ ಬೇಡ ಸ್ವಾಮಿ. ನಿನ್ನ ಕಂಡುಕೊಂಡ ದಿನ ಮೊದಲುಗೊಂಡು ದೇವರೇ, ನಿನ್ನ ಆತ್ಮನ ಬಲದಿಂದ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿ ನನ್ನನ್ನು ಆಶೀರ್ವದಿಸು. ಆರಾಧನೆ ಮಾಡುವ ವ್ಯಕ್ತಿಯಾಗಿ ನನ್ನನ್ನು ಆಶೀರ್ವದಿಸಪ್ಪ. ನಾನು ನನ್ನ ಮನೆಯವರು ನಿನಗಾಗಿ ಸಾಕ್ಷಿಯಾಗಿರಬೇಕು ಸ್ವಾಮಿ. ಹೌದಪ್ಪ, ಇನ್ನು ಮೇಲೆ ನಾವು ಎಲ್ಲೇ ಹೋದ್ರು ಬಂದರು, ಹೌದು ನಿನ್ನ ಜೀವನವನ್ನು ಕುರಿತಪ್ಪ, ನಿನ್ನ ಮರಣವನ್ನು ಕುರಿತಪ್ಪ, ನಿನ್ನ ಪುನರುತ್ಥಾನವನ್ನು ಕುರಿತಪ್ಪ ಮಾತನಾಡುವಂಥ ಬಲದೊಂದಿಗೆ ನಮ್ಮನ್ನು ನಡೆಸು ದೇವರೇ. ಹೌದಪ್ಪ, ಯಾರೆಲ್ಲ ನಿನ್ನ ಶಿಷ್ಯರಾಗಿ ಬಂದರು ಅವರು ಯೆರೂಸಲೇಮಿನಲ್ಲಿ, ಯೂದಾಯ, ಸಮಾರ್ಯ, ಭೂಲೋಕದ ಕಟ್ಟ ಕಡೆಯವರೆಗೂ ಅವರು ಸಾಕ್ಷಿಗಳಾಗಿದ್ದರು. ನಮ್ಮನ್ನ ಈ ಗ್ರಾಮದಲ್ಲಿ ದೇವರೇ, ಈ ಜಿಲ್ಲೆಯಲ್ಲಿ ದೇವರೇ, ಈ ರಾಜ್ಯದಲ್ಲಿ ದೇವರೇ, ನಮ್ಮ ಮನೆಗಳಲ್ಲಿ ದೇವರೇ, ನಾವು ಸಾಕ್ಷಿಗಳಾಗಿರೋದಕ್ಕೆ ನಮಗೆ ಕೃಪೆ ಕೊಡಿಸುವ. ನಮ್ಮ ಸಾಕ್ಷಿಯನ್ನು ಹಾಳು ಮಾಡುವಂಥ ಅಂಧಕಾರ ಶಕ್ತಿಯ ಬಲ ಮುರಿಯಲ್ಪಡಲಿ. ನಾವೊಬ್ಬೊಬ್ಬರ ಸಾಕ್ಷಿಯನ್ನು ಉಂಟು ಮಾಡಪ್ಪ. ಆತ್ಮಿಕವಾಗಿ, ಶಾರೀರಿಕವಾಗಿ ನಾವು ಬಲವಂತೆ ನಮ್ಗೆ ಕೃಪೆ ಕೊಡಿಸುವ. ಯೌವನ ಪ್ರಾಯದ ಮಕ್ಕಳಲ್ಲಿ ಸಾಕ್ಷಿಯ ಜೀವನ ಇಲ್ಲಪ್ಪ. ಕುಟುಂಬಸ್ಥರಲ್ಲಿ ಸಾಕ್ಷಿಗಳಿಲ್ಲಪ್ಪ. ಗಂಡ ಹೆಂಡತಿಯಲ್ಲಿ ಸಾಕ್ಷಿಯ ಜೀವಿತ ಇಲ್ಲಪ್ಪ. ಅಕ್ಕಪಕ್ಕದ ಮನೆಯವರ ಹತ್ರ ಸಾಕ್ಷಿ ಇಲ್ಲಪ್ಪ. ಸಭೆಯಲ್ಲಿ ಸೇವಕರ ಜೊತೆ ಸಾಕ್ಷಿ ಇಲ್ಲಪ್ಪ. ಓ ಕ್ರಿಸ್ತನ ಸಭೆಯಲ್ಲಿ ಇರ್ತಕ್ಕ ಜನಗಳೊಟ್ಟಿಗೆ ಒಳ್ಳೆಯ ಸಾಕ್ಷಿ ಜನರಲ್ಲಿ ಇಲ್ಲ ದೇವರೇ. ಸಹೋದರ ಸಹೋದರಿಯರು ಒಂದಾಗಿರುವುದು ಎಷ್ಟೋ ರಮ್ಯವಾಗಿದೆ ಅಂತ ಹೇಳಿದ್ಯಾ. ಅಲ್ಲಿ ಜೀವ ಇದೆ ಅಂತ ಹೇಳಿದ್ಯಪ್ಪ. ನಿತ್ಯ ಜೀವವನ್ನು ಕಳಿಬೇಕಂತ ಬಯಸುವ ಅಂಧಕಾರ ಶಕ್ತಿಯ ಬಲ ಕಟ್ಟಿ ಲಯವಾಗಲಿ. ನಿಮ್ಮ ಸೇವಕನಾಗಿ ಆಶೀರ್ವದಿಸ್ತೇನೆ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುವಿರಿ. ಸಾಕ್ಷಿಯಾಗಿರುವಿರಿ. ನನ್ನ ಸೇವೆ ಮಾಡುವಿರಿ. ನನಗಾಗಿ ಜೀವಿಸುವಿರಿ. ನನ್ನ ಮಕ್ಕಳಾಗಿ ನೀವು ಬಾಳುವಿರಿ. ನೀವು ನನ್ನವರಾದಾಗ ಈ ಲೋಕ ನಿಮ್ಮನ್ನು ತಿರಸ್ಕಾರ ಮಾಡುತ್ತೆ. ನೀವು ನನ್ನವರಾದಾಗ ಈ ಲೋಕ ನಿಮ್ಮನ್ನು ಪ್ರೀತಿ ಮಾಡೋದಿಲ್ಲ. ನೀವು ನನ್ನವರಾದಾಗ ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು. ಆದರೆ ಭಯ ಪಡಬೇಡ್ರಿ, ನಾನು ನಿಮ್ಮ ಸಂಗಡ ಇದ್ದೇನೆ. ಲೋಕವನ್ನು ನಾನು ಜಯಿಸಿದ್ದೇನೆ. ನಾನು ಜಯಿಸಿದ್ದೀನಿ ಅಂದ ಮೇಲೆ ನನ್ನ ಹಿಂಬಾಲಿಸುವಂಥ ನೀವು ಜಯಿಸ್ತೀರ. ನಾನು ನನ್ನಲ್ಲಿರುವಂಥ ಪರಿಶುದ್ಧಾತ್ಮನನ್ನು ನಿಮಗೆ ಅನುಗ್ರಹಿಸಿಕೊಟ್ಟಿದ್ದೇನೆ. ಅವನು ನಿಮ್ಮನ್ನು ಸತ್ಯಕ್ಕೆ ಅನುಗುಣವಾಗಿ ನಡೆಸುವ ಆತನಾಗಿದ್ದಾನೆ. ಅವನು ನಿಮಗೆ ಎಡಕ್ಕೂ ಬಲಕ್ಕೂ ತಿರುಗುವಾಗ ಇದೇ ಮಾರ್ಗ ಅಂತ ಬೋಧಿಸುವಂಥ ಆ ಪರಿಶುದ್ಧಾತ್ಮನಿಗೆ ನೀವು ಒಪ್ಪಿಸಿಕೊಟ್ರಿ. ದೇವರೇ, ಈ ರೀತಿಯಾಗಿ ಒಬ್ಬೊಬ್ಬರನ್ನ ಆಶೀರ್ವದಿಸು. ಈ ದಿನದ ಸಂದೇಶಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಸೇವಕನಾದ ನಾನು ಇಲ್ಲಿನೆಲ್ಲ ಕುಟುಂಬಗಳನ್ನು, ಪ್ರತಿಯೊಬ್ಬರನ್ನು, ಅವರ ವ್ಯಾಪಾರಗಳನ್ನ, ಪ್ರಯಾಣಗಳನ್ನು, ಕೆಲಸಗಳನ್ನು, ಹೌದಪ್ಪ, ಈ ಒಂದು ಸಭೆಯಿಂದ ವ್ಯಾಪಾರಕ್ಕೆ ಹೋದಂಥವರನ್ನು, ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಅವರ ಆರೋಗ್ಯಗಳನ್ನು ತಂದೆ, ಮಗ, ಪರಿಶುದ್ಧಾತ್ಮ, ಏಕ ದೇವರ ಹೆಸರಿನಲ್ಲಿ ಆಶೀರ್ವದಿಸ್ತೇವೆ. ಅವರು ಆಶೀರ್ವದಿಸಲ್ಪಡಲಿ. ದೈವ ಸಮಾಧಾನದೊಂದಿಗೆ ನಿನ್ನ ಮಕ್ಕಳು ಹೋಗಲಿಕ್ಕೆ ಕೃಪೆ ಕೊಡಪ್ಪ. ನಿನ್ನನ್ನು ಆರಾಧಿಸೋದಕ್ಕೆ ಕೃಪೆ ಕೊಡಪ್ಪ. ಪ್ರಾರ್ಥನೆಗಳು ಮಾಡೋದಕ್ಕೆ ಕೃಪೆ ಕೊಡಪ್ಪ. ಸಾಕ್ಷಿಯಾಗಿರೋದಕ್ಕೆ ಕೃಪೆ ಮಾಡಪ್ಪ. ಜಗಳಗಳು, ಅಸಮಾಧಾನಗಳು, ವೈಮನಸ್ಸು, ಹೊಟ್ಟೆ ಕಿಚ್ಚು, ಮೋಸ, ವಂಚನೆ ಯೇಸುವಿನ ನಾಮದಲ್ಲಿ ಕಟ್ಟಲ್ಪಡಿ. ಹೌದು, ಆಲಯದಲ್ಲಿ ಒಂದು, ಹೊರಗಡೆ ಒಂದು ರೀತಿಯಾಗಿ ಜೀವಿಸುವಂಥ ವ್ಯಕ್ತಿಗಳ ಒಳಗಡೆ ದೇವರಾತ್ಮನೇ ಮಾತನಾಡು.
ತಾಯಿಯ ಗರ್ಭದಲ್ಲಿ ಆರಿಸಲ್ಪಟ್ಟಂಥವರೊಂದಿಗೆ ನೀನು ಮಾತನಾಡು. ನಿನ್ನ ಜನಗಳು ಭಯ ಪಡೋದು ಬೇಡ. ದೇವರಿಗಾಗಿ ಜೀವಿಸುವುದಕ್ಕಾಗಿ ತಮ್ಮನ್ನು ಸಮರ್ಪಣೆ ಮಾಡಲಿ. ಯಜ್ಞವನ್ನಾಗಿ, ಸಜೀವ ಯಜ್ಞವನ್ನಾಗಿ, ಸಂಪೂರ್ಣವಾಗಿ. ಅಪ್ಪ, ನಿನ್ನ ಮಕ್ಕಳಾದ ನಾವು ಕಳ್ಳರಾಗಿ ಕಾಣೋದು ಬೇಡ ಸ್ವಾಮಿ. ನಿನ್ನ ಮಕ್ಕಳಾಗಿ ಕಾಣುವಂಥ ಭಾಗ್ಯ ಕೊಡು ದೇವರೇ, ಕೊಡುವಂಥ ಭಾಗ್ಯ ಕೊಡು ದೇವರೇ. ತಮ್ಮ ಜೀವವನ್ನೇ ದೇವರಿಗಾಗಿ ಬಿಟ್ಟು ಕೊಡುವವರಾಗಲಿ ಸ್ವಾಮಿ. ಅಪ್ಪ, ಅವಳಿಗೆ ಕಿವಿ ಊದಿದ ಹಾಗೆ ಇವತ್ತು ಕಿವಿ ಊದುವಂಥ ಸರ್ಪದ ಆತ್ಮ, ಕಿವಿ ಊದುವಂಥ ದುರಾತ್ಮ, ಕಿವಿ ಊದುವಂಥ ಕೆಟ್ಟ ಆತ್ಮ, ಕಿವಿ ಊದುವಂಥ ಚಾಡಿ ಆತ್ಮ ಮುರಿಯಲ್ಪಡಲಿ ಯೇಸುವಿನ ನಾಮ. ನಿನ್ನ ಕೃಪೆಗೆ ಒಳಪಡಿಸು, ಆಶೀರ್ವಾದ. ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ. ಕಳೆದ ವಾರ ಯಾರು ಬರ್ತ್ಡೇ, ವೆಡ್ಡಿಂಗ್ ಆ್ಯನಿವರ್ಸರಿ ಈ ಸಭೆಯಲ್ಲಿ ಆಚರಿಸ್ಕೊಂಡಿದ್ರೆ ಅವರನ್ನು ಆಶೀರ್ವದಿಸಪ್ಪ. ಈ ಸಭೆ ಎವ್ರಿ ಡೇ ಇನ್ಕ್ರೀಸ್ ಆಗಲಿ, ಎವ್ರಿ ಡೇ ಡೆವಲಪ್ಮೆಂಟ್ ಆಗಲಿ, ಎವ್ರಿ ಡೇ ಎಸ್ಟಾಬ್ಲಿಷ್ ಆಗಲಿ. ಈ ಸಭೆ ಎಲ್ಲ ಕಾರ್ಯಗಳು ಆಶೀರ್ವದಿಸಲ್ಪಡಿ. ನಿನ್ನ ಚಿತ್ತ ನೆರವೇರು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದ್ಕೊಳ್ತೇವೆ ನಮ್ಮ ಜೀವಗಳ ತಂದೆ, ಆಮೇನ್. ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಸಹವಾಸಾನ್ಯೂನತೆ, ವಿಶೇಷವಾಗಿ ಆರಾಧನೆಯಲ್ಲಿ ಕೂಡಿ ಬಂದ ಎಲ್ಲ ದೇವಜನರೊಂದಿಗೆ ಇಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗಿರುವುದಾಗಲಿ. ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಯೇಸುವಿನ ನಾಮದಲ್ಲಿ ದೇವರೇ, ಪ್ರಿಯ ಮಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಶಕ್ತಿಯವರ ಮೇಲೆ